ಆಕಾಶವಾಣಿ ಕಲಬುರಗಿ. ಮಾತೆ ಕಥೆ ಜೀವನ ಸಂಪುಟದ ಯಾನ. ಇಂದಿನ ಅತಿಥಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಡಾಕ್ಟರ್ ವಿಜಯ್ ಹಾಗರಗುಂಡಗಿ. ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಮಾತೆ ಕಥೆ ಈ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತ. ಕೇಳುಗರು, ಇವತ್ತಿನ ಮಾತೆ ಕಥೆಯಲ್ಲಿ ನಮ್ಮೊಡನಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಸಿದ್ದರಾಮಪ್ಪ ಹಾಗರಗುಂಡಗಿ. ಹಾಗರಗುಂಡಗಿಯವರಂತ ಹೇಳಿದ್ರು ಕೂಡ ಇಡೀ ನಮ್ಮ ವಿಶ್ವದಲ್ಲೇ ಅವರ ಹೆಸರು ಬಹಳ ಚಿರಸ್ಥಾಯಿಯಾಗಿರ್ತಕ್ಕಂಥದ್ದು. ಭಾರತೀಯ ಚಿತ್ರಕಲಾ ಜಗತ್ತಿನಲ್ಲಿ ಅಚ್ಚಳಿಯದೆ ಉಳಿದಿರತಕ್ಕಂತ ಒಂದು ಹೆಸರು ಹಾಗರಗುಂಡಗಿಯವರದು. ಡಾಕ್ಟರ್ ವಿಜಯ್ ಹಾಗರಗುಂಡಗಿಯವರು ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡುವಾಗ ಅವರ ಸಾಧನೆಯ ಹೆಜ್ಜೆಗಳಲ್ಲಿ ಸಾಕಷ್ಟು ಸವಾಲುಗಳು, ನೋವುಗಳು, ಸಂತೋಷಗಳು ಎಲ್ಲವೂ ಕೂಡಿಕೊಂಡಿರ್ತದೆ. ಆ ಹೆಜ್ಜೆಯೊಂದಿಗೆ ನಾವೀಗ ಪಯಣ ಮಾಡೋಣ. ಡಾಕ್ಟರ್ ವಿಜಯ್ ಹಾಗರಗುಂಡಗಿಯವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ವಿಜಯ್ ಹಾಗರಗುಂಡಗಿಯವರೇ, ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದರಾಗಿ ನೀವು ಬೆಳೆದು ನಿಂತಿದ್ದೀರಿ. ಇದು ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ, ನಮ್ಮ ನಾಡಿಗೆ, ನಮ್ಮ ರಾಷ್ಟ್ರಕ್ಕೆ ಹೆಮ್ಮೆಯ ವಿಚಾರ. ನಿಮಗೆ ಏನು ಅನಿಸ್ತದೆ ಈ ಹೆಸರು ಇಷ್ಟು ಎತ್ತರಕ್ಕೆ ಏರಿದಾಗ? ಸರ್, ನನ್ಗೇನೋ ಗೊತ್ತೇ ಇಲ್ಲ ಸರ್. ನಾನು ಯಾವತ್ತೂ ಕಲಾವಿದ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ತಂದೆ ಮಿಲ್ನಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ ದನಗಳ ಕಟ್ಕೊಂಡು ಹಾಲು ಹಿಂಡಿ, ನಾನೇ ಏನೇ ಇದ್ರು ನನ್ನ ತಾಯಿ ಬ್ಲೆಸ್ಸಿಂಗ್ಸ್ ರೀ. ಆಕೆ ನನ್ನ ಸಲುವಾಗಿ ಪೇಯಿಂಗ್ ಅಷ್ಟು ಇಟ್ಕೊಂಡು ಮನೆಯಲ್ಲಿ ಹುಡುಗರಿಗೆಲ್ಲ ಊಟ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ದು, ಕುಳ್ಳು ತಟ್ಟಿ. ಯಾಕಂದ್ರೆ ನಮ್ಮ ತಂದೆಗೆ ಇದೆಲ್ಲ ಬೇಕಾಗಿರ್ಲಿಲ್ಲ. ಅದು ನನ್ನ ಯಾವರು ನಿಮ್ದು? ಹಾಗರಗುಂಡಗಿ ಇಲ್ಲ, ಒಂದು 25 ಕಿಲೋಮೀಟರ್ ಕಲಬುರಗಿಯಿಂದ. ಅಂದ್ರೆ ನಿಮ್ದು ಕೃಷಿ ಕುಟುಂಬನ? ಮೊದಲೆಲ್ಲ ಕೃಷಿ ಕುಟುಂಬನೇ ರೀ. ನಮ್ಮ ತಂದೆ ಎಲ್ಲ ಚಿಕ್ಕವ್ರು ಇದ್ರಂತೆ ಸರ್, 4-5 ವರ್ಷನವರು. ಅವಾಗ ನಮ್ಮ ಅಜ್ಜ ತೀರ್ಕೊಂಡ್ಮೇಲೆ ನಮ್ಮ ಅಜ್ಜಿ ಹಾಗರಗುಂಡಗಿಯಿಂದ ಗುಲ್ಬರ್ಗ ನಡ್ಕೊಂಡು ಬಂದು ಇಲ್ಲಿ ಬೆಲ್ಲ ಎಣ್ಣೆ ಕೊಂಡ್ಕೊಂಡು ಅದನ್ನೆಲ್ಲ ಸುತ್ತ ಹಳ್ಳಿಗೆಲ್ಲ ಮಾರಿ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲರಿಗೂ ಸಾಕಿರೋದ್ರಿ ನಮ್ಮ ಅಜ್ಜಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ರು? ತಂದೆ MSK ಮಿಲ್ ಅಂತಿದೆ ಸರ್. ಅಲ್ಲಿ ಅವರು 5 ವಯಸ್ಸಿದ್ದಾಗ ಅವರು MSK ಮಿಲ್ನ ಸೇರ್ಕೊಂಡ್ರು ಚೈಲ್ಡ್ ಲೇಬರ್ ಆಗಿ. ಕೊನೆಗೆ ಅವರು ಸೂಪರ್ವೈಸರ್ ಆಗಿದ್ರು MSK ಮಿಲ್ನಲ್ಲಿ. MTech ಅವ್ರು ಬರಾಬರಿ ಅವ್ರು ಪೇಮೆಂಟ್ ತಗೋತಿದ್ರು ಸರ್. ಓಹೋ. ನನ್ನ ತಾಯಿ ರೀ ಹೌಸ್ ವೈಫ್ ರೀ ಸರ್. ಆಕೆ ಹಳ್ಳಿಯಿಂದ ಬಂದ ಹೆಣ್ಮಗಳ್ರಿ, ಬಹಳ ಬ್ಯೂಟಿಫುಲ್ ಇರೋ ಹೆಣ್ಮಗಳ್ರಿ. ತಂದೆಗೆ ತಾಯಿಗೆ ಯಾವತ್ತೂ ಜಮಾಯಿಸ್ತಿರ್ಲಿಲ್ಲ. ಯಾಕೆ? ಏನೋ ಎರಡು ಬೇರೆ ಬೇರೆ ನರಿ ಎತ್ತು, ಎರೆಗೆ ಹಿಡಿತು, ಕೋಣ ಕೆರೆಗೆ ಹಿಡಿತು, ಆ ಥರ ಇತ್ತು ನಮ್ಮ ಫ್ಯಾಮಿಲಿ ರೀ. ಎಷ್ಟು ಮಕ್ಕಳು? ನಾನು ಹುಟ್ಟಿದೆ ಸರ್. ನಾನು ಹುಟ್ಟಿದಾದ್ಮೇಲೆ ಇನ್ನೊಬ್ಬ ತಮ್ಮ ಹುಟ್ಟಿದ. ನಾ ಹುಟ್ಟಿದ 5 ವರ್ಷಕ್ಕೆ. ಆಮೇಲೆ ಇನ್ನೊಬ್ಬ ತಂಗಿ ಹುಟ್ಟಿದಳು, ಆಕೆ 5 ವರ್ಷ ಆದ್ಮೇಲೆ ಇನ್ನೊಬ್ಬಕ್ಕೆ ಹುಟ್ಟೋಡ್ರಿ ಲಾಸ್ಟ್ ರೀ. ನಿಮ್ಮ ಬಾಲ್ಯ ಶಿಕ್ಷಣ ಇಲ್ಲಿ ಆಯ್ತು ವಿಜಯ್ ಹಾಗರಗುಂಡಗಿ ಅವರೇ? ಗುಲ್ಬರ್ಗಾನಲ್ಲಿ ರೀ. ಅದು ಬ್ರಹ್ಮಪುರ್ನಲ್ಲಿ ವಡ್ರ ಸಾಲಿ ಅಂತಿತ್ತು ಸರ್, ನಂಬರ್ 3 ಸ್ಕೂಲ್ ಅಂತಿತ್ತು. 4ನೇ ತನ ಅಲ್ಲಿ ಓದ್ದೆ ರೀ. ಅಲ್ಲಿಂದ SBI ಹೈಸ್ಕೂಲಿಗೆ ಬಂದೆ ಸರ್. ಎಜುಕೇಶನ್ ಎಷ್ಟು ಪಡೆದಿದ್ದೀರಿ ತಾವು? ನಾನು ಬರೀ PUC ಫೇಲ್ ರೀ ಸರ್. ನಾನು 2 ವರ್ಷ ಕಾಮರ್ಸ್ ಮಾಡಿದೆ. ಫಸ್ಟ್ ಇಯರ್ ಫೇಲ್ ಆದೆ, ಸೆಕೆಂಡ್ ಇಯರ್ ಫೇಲ್ ಆದೆ. ಅದಾದ್ಮೇಲೆ 1 ವರ್ಷ ಮನೇಲಿ ಕೂತ್ ಏನ್ ಮಾಡ್ಲಿ ಅಂತ ಅನ್ಕೊಂಡು ನಾನು ಈ ಕಡೆ ಫೈನ್ ಆರ್ಟ್ಸ್ ಬಂದೆ ಸರ್. ಅಲ್ಲ ವಿಜಯ್ ಹಾಗರಗುಂಡಗಿ, ಒಂದು ಮಾತು ನಾವು ಕೇಳ್ತೇವೆ, ಕೆಲವೊಮ್ಮೆ ದೊಡ್ಡ ಕಲಾವಿದರಾಗಿ ಅಥವಾ ದೊಡ್ಡದಾಗಿ ಬೆಳೆದಾಗ ಅವರು ಸಣ್ಣದಿರುವಾಗಲೇ ಆ ಒಂದು ಕಲಾವಂತಿಕೆಯನ್ನ ಇಟ್ಕೊಂಡಿರ್ತಾರೆ ಅಂತ. ಈ ಚಿತ್ರಕಲೆಯಲ್ಲಿ ಏನಾದ್ರೂ ವಿಶೇಷ? ಮಾಡ್ತಿದ್ದೆ ಸರ್. ಸ್ಕೂಲ್ನಲ್ಲಿದ್ದಾಗ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದೆ ರೀ. ಆದ್ರೆ ನಮ್ಮ ತಂದೆ ಹೆದರಿಕೆಯಿಂದ ನನಗೆ ಅದೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಓಹೋ. ಈಗ ನೀವು ಡಿಪ್ಲೊಮಾಕ್ಕೆ ಸೇರಿದ್ದು ಎಲ್ಲಿ ಮತ್ತು ಯಾವಾಗ ಅಂತ? ಸರ್ ಅದು 74 ರೀ ಸರ್. 74 ಐಡಿಯಲ್ ಫೈನ್ ಆರ್ಟ್. ಡಿಪ್ಲೊಮಾ ಅಂತ ಇರ್ಲಿಲ್ಲ ಸರ್ ಅವಾಗ. ನಾನು ಯಾವುದೋ ಏನು ಕೋರ್ಸೇ ಮಾಡಿರ್ಲಿಲ್ಲ ಅವಾಗ. ಹೈಯರ್ ಗ್ರೇಡ್ ಅಂತ ಒಂದು ಗ್ರೇಡ್ ಎಕ್ಸಾಮ್ ಇರ್ತಿತ್ತು. PUC ಫೇಲ್ ಆದ್ಮೇಲೆ ನಾನು ಹೈಯರ್ ಗ್ರೇಡ್ ಮಾಡಿದೆ. ಅದಾದ್ಮೇಲೆ ಡಿಪ್ಲೊಮಾ ಮಾಡಿದೆ ಸರ್. ಈಗ ಬಹಳ ಪ್ರಮುಖವಾಗಿ ನೀವು ಫೈನ್ ಆರ್ಟ್ಸ್ ನಲ್ಲಿ ಒಂದು ಕಲಾ ಶಿಕ್ಷಣವನ್ನು ಪಡೆದ ಮೇಲೆ ಇವತ್ತು ವಿಜಯ್ ಹಾಗರಗುಂಡಗಿ ಅವರನ್ನ ಗುರುತಿಸುವುದು ಭಾರತೀಯ ಚಿತ್ರಕಲಾ ಜಗತ್ತಿನಲ್ಲಿ ಚಿಕಣಿ ಚಿತ್ರಗಳ ಕಲಾವಿದರು, ಸುರ್ಪುರ ಆರ್ಟ್ ಅಂತ ಏನು ಹೇಳ್ತೇವೆ, ಅದನ್ನ ಮೈಗೂಡಿಸಿಕೊಂಡದ್ದು ಹೇಗೆ? ಯಾವ ರೀತಿ ನಿಮ್ಗೆ ಅದು ಕರಗತ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ? ಸರ್ ಅದು ಆಕ್ಸಿಡೆಂಟ್ಲಿ ನಾನು ಸ್ಕೂಲ್ ಟ್ರಿಪ್ ನಲ್ಲಿ ಸುರ್ಪುರ್ ಹೋಗಿದ್ದೆ. ಅಲ್ಲಿ ಸುರ್ಪುರ್ ಅರಮನೆ ಒಳಗೆ ಕೆಲವು ಪೇಂಟಿಂಗ್ಸ್ ನೋಡಿದ್ದೆ. ಇನ್ನೊಂದು ಹನುಮಂದೇವ್ರ ಗುಡಿ ಒಳಗೆಲ್ಲ ವಾಲ್ ಮೇಲೆ ಪೇಂಟಿಂಗ್ಸ್ ನೋಡಿದ್ದೆ, ಮ್ಯೂರಲ್ಸ್ ಎಲ್ಲ ನೋಡಿದ್ದೆ. ಅದು ನನ್ನ ತಲೆ ಒಳಗಿತ್ತು ಸರ್. ಆಮೇಲೆ ನಾನು ಫೈನ್ ಆರ್ಟ್ಸಿಗೆ ಬಂದಾದ್ಮೇಲೆ ನನಗೆ ರೆಗ್ಯುಲರ್ ಮಾಡರ್ನ್ ಈಗಿನ ಎಜುಕೇಶನ್ ಪ್ರಕಾರ ನಾನು ಇಲ್ಲಿ ಎಜುಕೇಶನ್ ಮಾಡಿದೆ ಸರ್. ಆಮೇಲೆ ನಾನು ಇನ್ನೂ ಸ್ಟೂಡೆಂಟ್ ಆಗಿದ್ದಾಗೆ ನನಗೆ ಅಕಾಡೆಮಿ ಅವಾರ್ಡ್ ಬಂತು.
ಅದಾದ್ಮೇಲೆ ನನಗೆ ಮುಂದೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಹೆಬ್ಬಾರವ್ರ ಕಾಲ ಸರ್. ಹೆಬ್ಬಾರವರು ನನಗೆ ಫೆಲೋಶಿಪ್ ಎಲ್ಲ ಕೊಟ್ಟರು, ಶಾಂತಿನಿಕೇತನಿಗೆ ಓದಲಿಕ್ಕೆ ಕಳಿಸಿದ್ರು. ವೆಸ್ಟ್ ಬೆಂಗಾಲ್ ಅಲ್ಲಿ ಹೋಗಿದ್ದೆ, ವಾಪಸ್ ಬಂದೆ ಸರ್ ನಾನು ಅಲ್ಲಿಂದ. ನನಗೆ ಅದು ಇಷ್ಟ ಆಗಲಿಲ್ಲ. ಟ್ರೆಡಿಷನಲ್ ಪೇಂಟರ್ ಹುಡ್ಕೊಂಡು ಓಡಾಡಿದೆ ಸರ್, ಯಾರು ಕಲಿಸೋರು ಸಿಗ್ಲಿಲ್ಲ ಸರ್ ಆ ಟೈಮ್. ಆಮೇಲೆ ಪುಷ್ಪೆತ್ತಲ್ ಅಂತ ಫ್ರೆಂಡ್ ಇದ್ರು ಡೆಲ್ಲಿನಲ್ಲಿ, ಅವರು ನನಗೆ ಪೂಜಾ ದ್ವಾರಕಾ, ಪ್ರಸಾದ್ ಶರ್ಮಾ ಅಂತ ಒಬ್ಬ ಆರ್ಟಿಸ್ಟ್ ಇದ್ರು, ಎಲ್ಲಿಯವರು, ಜೈಪುರ್ನವರು ಸರ್. ಅವ್ರ ಹತ್ರ ನನಗೆ ಟ್ರೆಡಿಷನಲ್ ಟೆಕ್ನಿಕ್ಸ್ ಕಲಿಯೋ ಸಲುವಾಗಿ ಅವ್ರ ಹತ್ರ ಅವರಿಗೂ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವ್ರ ಮನೆಯಲ್ಲಿ ಕೆಲಸ ಮಾಡಿ ಚಿಕಣಿ ಕಲೆಯನ್ನು ಕಲ್ತದ್ದಲ್ಲಿ ಅಲ್ಲಿ ಸರ್. ಏನದ್ರ ವೈಶಿಷ್ಟ್ಯ ವಿಜಯ ಹಾಗರಗುಂಡಿಗೆ ಅವರೇ? ಆಕ್ಚುಲಿ ಸರ್, ಮೊದಲು ದೇಶದ ತುಂಬೆಲ್ಲ ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂದ್ರೆ ಎಲ್ಲ ಒಂದೇ ತರ ಇತ್ತು ಸರ್. ಆಮೇಲೆಲ್ಲ ಚೇಂಜ್ ಆಗ್ತಾ ಬಂತು. ರಾಜಸ್ಥಾನ ಒಳಗೆ ಜೀವಂತ ಇರೋದು ಸರ್. ಬೇರೆ ಕಡೆ ಎಲ್ಲ ಏನಾಯ್ತು ಸರ್, ಮ್ಯೂರಲ್ ಪೇಂಟಿಂಗ್ಸ್ ಹೇಗೆ ಇಲ್ಲ, ವಾಲ್ ಮೇಲೆ ಇದು ಪೇಪರ್ ಮೇಲೆ ಮಾಡ್ತಾರೆ, ವಾಲ್ ಮೇಲೂ ಮಾಡ್ತಾರೆ ಸರ್. ಒಂದ್ ಪೇಪರ್ ಇನ್ನೊಂದು ಪೇಪರ್ ಅಂಟಿಸಿ ವಸಲಿ ಅಂತ ಮಾಡ್ತಾರೆ ಸರ್. ವಸಲಿ ಅಂತ ಬೋರ್ಡ್ ಪ್ರಿಪೇರ್ ಮಾಡ್ತಾರೆ, ಅದ್ರ ಮೇಲೆ ರೆಡ್ ಕಲರ್ ಇಂದ ಲೈನ್ ಡ್ರಾಯಿಂಗ್ ಎಲ್ಲ ಮಾಡಿ ಪೇಂಟಿಂಗ್ ಶುರು ಮಾಡ್ತಾರೆ ಸರ್. ಗಾತ್ರದಲ್ಲಿ ಬಹಳ ಸಣ್ಣದಿದ್ರು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕಲಾಕುಸುರಿ ಇರ್ತದೆ. ಹೌದು ಸರ್. ಅದ್ರ ಸುರ್ಪುರ್ದು ಎಕ್ಸ್ಟ್ರಾರ್ಡಿನರಿ ಶೈಲಿ ರೀ ಅದು. ಯಾಕಂದ್ರೆ ವಿಜಯನಗರದ ಒರಿಜಿನಲ್ ಶೈಲಿ ಉಳಿದಿರೋ ಸುರ್ಪುರ್ನಲ್ಲಿ. ಕೂದಲು ಎಳೆ ತರ ಲೈನ್ ಕ್ವಾಲಿಟಿ ರೀ. ಆಮೇಲೆ ಅದ್ರೊಳಗೆ ಅವ್ರು ಅಪ್ಲೈ ಮಾಡೋದು ಗೋಲ್ಡ್ ಅಪ್ಲೈ ಮಾಡೋದೇ ಬೇರೆ ರೀ. ಆಮೇಲೆ ಜ್ಯುವೆಲ್ರಿ ಅದೆಲ್ಲ ನಮ್ಮವ್ರದ್ದು ಮಾತ್ರ ಸ್ಪೆಷಲ್ ರೀ ಸರ್. ಸ್ಟೈಲೇ ಸ್ಪೆಷಲ್ ರೀ. ನಾರ್ತ್ ನಲ್ಲಿ ದೇವರಿಗೆಲ್ಲ ಆಟ ಆಡೋ ಹುಡುಗರ ತರ ಗೊಲ್ಲರ್ ತರ ಎಲ್ಲ ಮಾಡಿದ್ದಾರೆ. ನಮ್ಮವ್ರು ಹಾಗಲ್ಲ ಸರ್. ದೇವ್ರಂದ್ರೆ ಸ್ವಯಂ ಪ್ರಕಾಶಮಾನವಾಗಿರೋದು. ಯಾವತ್ತು ಸೈಡ್ ಲೈಟ್ ಮಾಡಿಲ್ಲ ಸರ್ ನಮ್ಮ ದೇವರುಗಳಿಗೆ. ನಮ್ಮ ಸುರ್ಪುರ್ ಚಿತ್ರಗಳೊಳಗೆ ಆ ಪ್ರಭಾ ಮಂಡಲ ಅದೆಲ್ಲ ಇವ್ರದೇ ಒಂದು ವೈಶಿಷ್ಟ್ಯ ಇತ್ತು. ಹಂಗಾಗಿ ನಾನು ಅಷ್ಟು ಸುರ್ಪುರ್ ಬೆನ್ನ ಬಿದ್ದೆ ಸರ್. 30 ವರ್ಷ ಸುರ್ಪುರ್ ಪೇಂಟಿಂಗ್ಸ್ ಎಲ್ಲ ಓಡಾಡಿದೆ ಸರ್, ಆ ಟೆಕ್ನಿಕ್ಸ್ ಕಲಿಯೋ ಸಲುವಾಗಿ. ಈಗ ಈ ಒಂದು ನಿಮ್ಮ ಅವಧಿಯಲ್ಲಿ ಎಷ್ಟು ಆ ರೀತಿಯ ಚಿತ್ರಕಲಾಗಳನ್ನು ಬಿಡಿಸಿದಿರಿ ಅಂತ? ನಾನು ಸರ್ ಕಲೆಕ್ಟ್ ಮಾಡಿರೋದು 40 ಸುರ್ಪುರ್ ಪೇಂಟಿಂಗ್ಸ್ ಇದೆ ನನ್ನ ಹತ್ರ. ಆಮೇಲೆ ನಾನು ಬಿಡಿಸಿರೋದು ಸುಮಾರು 600-700 ಪೇಂಟಿಂಗ್ಸ್ ಮಾಡೇನಿ. ಜಾಸ್ತಿನೇ ಮಾಡಿರ್ತೀನಿ. ಡ್ರಾಯಿಂಗ್ಸ್ ಭಾಳ ಮಾಡಿದ್ದೀನಿ, ಸಾವಿರಾರು ಡ್ರಾಯಿಂಗ್ಸ್ ಮಾಡಿದ್ದೀನಿ. ಅದು ಫ್ರೆಂಚ್ ಶೈಲಿಯ ಲಾಸ್ಟ್ ವ್ಯಾಕ್ಸು ಪ್ರೊಸೆಸ್ ಅಂದ್ರೆ ಏನು, ಯಾವ ಸರ್? ಅದು ಮೆಟಲ್ ಕಾಸ್ಟಿಂಗ್ ರೀ. ನಾನು ಪೇಂಟಿಂಗ್ ಮಾಡೋದ್ರ ಜೊತೆಗೆ ನಾನು ಕಲೆಕ್ಷನ್ ಮಾಡೋದು ಒಂದು ಅದು ಒಂದು ಬಹಳ ದೊಡ್ಡ, ನಿಮ್ಮಲ್ಲಿರುವಷ್ಟು ಕಲೆಕ್ಷನ್ ನೋಡಿದ್ರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಬ್ಬ ಏಕ ವ್ಯಕ್ತಿ ಈ ರೀತಿ ಮಾಡೋದಕ್ಕೂ ಅದು ಸರ್ಕಾರಿ ಮಟ್ಟದಲ್ಲಿ ಮಾಡುವಷ್ಟೇ ಪ್ರಮಾಣದ್ದು ಮಾಡಿದ್ದೀರಿ. ಯಾಕೆ ಆ ರೀತಿ ಆಸಕ್ತಿ ಬಂತು ಅಂತ? ನನ್ನ ತಾಯಿ ಚಿಕ್ಕ ಪುಟ್ಟ ಪಾತ್ರೆಗಳದೆಲ್ಲ ಕಲೆಕ್ಟ್ ಮಾಡ್ತಿದ್ರು. ನಮ್ಮ ತಾಯಿಯಿಂದ ಅದು ನನಗೆ ಅದು ಬಳುವಳಿಯಾಗಿ ಬಂದಿರೋ ಸರ್. ಅದು ಒಂದು ಅಡಿಕ್ಷನ್ ತರ ಬಂತು ನನಗೆ. ಕಲೆಕ್ಟ್ ಮಾಡೋ ಸಲುವಾಗಿ ಲಾಸ್ಟ್ ವ್ಯಾಕ್ಸ್ ಪ್ರೊಸೆಸ್ ಕಲಿತೆ ಸರ್. ಯಾಕಂದ್ರೆ ಎಷ್ಟೋ ಜನರ ಮನೆಯೊಳಗೆ ಹಳೆ ಮೂರ್ತಿಗಳು ದೇವರುಗಳು ಇರ್ತದೆ. ಅದು ಏನೋ ಕೆಳಗೆ ಬಿತ್ತು ಖಂಡಿತ ಆಯ್ತು ಅಂತ ಅದನ್ನ ಮಾರ್ಕೆಟಿಗೆ ಹಾಕೋದಾಗ್ಲಿ, ಬಾವಿಗೆ ಹಾಕೋದಾಗ್ಲಿ, ನದಿಗೆ ಹಾಕೋದಾಗ್ಲಿ ಮಾಡ್ತಿದ್ರು. ಆ ತರ ಇರೋ ಖಂಡಿತ ಇರೋಂಥ ಮೂರ್ತಿಗಳನ್ನ ಕಲೆಕ್ಟ್ ಮಾಡ್ಬೇಕಾಗಿದ್ರೆ ಒಳ್ಳೆ ಕ್ವಾಲಿಟಿ ಮೂರ್ತಿಗಳು ಸಿಕ್ಕದೇ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. ಎಷ್ಟು ದುಡ್ಡು ಕೊಡ್ತೀನೋ ಸಿಕ್ಕೋದಿಲ್ಲ. ಆಮೇಲೆ ಮಾಡ್ಸಕ್ ಹೋದ್ರೆ ಬಹಳ ಕಾಸ್ಟ್ಲಿ ಆಗ್ತದೆ ಸರ್. ಆ ಪೀರಿಯಡ್ ಒಳಗೆ ನಾನು ಹಳೆ ಯಾರ ಹತ್ರ ಖಂಡಿತ ಆಗಿರೋ ಮೂರ್ತಿಗಳನ್ನ ತಗೊಳ್ಳೋ ಸಲುವಾಗಿ ನಾನು ಲಾಸ್ಟ್ ವ್ಯಾಕ್ಸ್ ಪ್ರೊಸೆಸ್ ಕಲಿಬೇಕಾಯ್ತು ಸರ್. ಅದನ್ನ ಕಲಿತು ಅವರಿಗೆ ಹಳೇದೊಂದು ಮೂರ್ತಿ ಅವ್ರಿಗೆ ಕೊಟ್ರೆ ಅದ್ರದಷ್ಟೇ ವೇಟು, ಅದರಷ್ಟೇ ಥಿಕ್ನೆಸ್, ಅದರದೇ ಕ್ವಾಲಿಟಿ ಎಲ್ಲ ರಿಪ್ರೊಡಕ್ಷನ್ ಮಾಡಿ ಅವ್ರಿಗೆ ಕೊಟ್ಟು ನಾನು ಅದನ್ನು ಕಲೆಕ್ಟ್ ಮಾಡ್ತೀನಿ. ಹಳೆದನ್ನು ನೀವು ಅವ್ರಿಗೆ ಕೊಟ್ಟು ಹಾಗಾಗಿ ಅದೊಂದು ಕಲೆಕ್ಷನ್ ಗೀಡ್ ಶುರು ಆಯ್ತು ಸರ್. ಅದ್ರ ಜೊತೆಗೆ ನಾನು ಲಾಸ್ಟ್ ವ್ಯಾಕ್ಸ್ ಪ್ರೊಸೆಸ್ ಕಲಿ. ಕೇವಲ ನೀವು ಲೋಹದ್ದು ಮಾತ್ರ ಅಲ್ಲ, ಕಾಷ್ಟಶಿಲ್ಪದ್ದು ಮಾಡಿದ್ರಿ, ಮತ್ತೆ ಕಲ್ಲಿನದ್ದು ಮಾಡಿದ್ರಿ. ಈ ರೀತಿಯಾಗಿ ಎಲ್ಲವನ್ನ ಮಾಡಿದ್ರಲ್ಲ, ಅದು ಯಾಕೆ? ಕಲ್ಲಿಂದು ಜಾಸ್ತಿ ಏನ್ ಮಾಡ್ಲಿಲ್ಲ ಸರ್. ಯಾಕಂದ್ರೆ ASI ಒಂದು ಲಾ ಇದೆ ಸರ್, ಅದನ್ನ ಕಲ್ಲಿನ ಕಲೆಕ್ಟ್ ಮಾಡೋ ಹಂಗಿಲ್ಲ ಸರ್. ಆದ್ರೆ ಮನೆಯಲ್ಲಿ ಇಟ್ಕೊಳ್ಳೋ ಮೂರ್ತಿಗಳು ಮಾತ್ರ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಸರ್. ಆ ತರದ್ದು ನಾನು ಕಲೆಕ್ಟ್ ಮಾಡಿದ್ದು ಸರ್. ಜಾಸ್ತಿ ನಾನು ಮೆಟಲ್ದೇ ಕಲೆಕ್ಟ್ ಮಾಡಿರೋದು. ಅದ್ರ ಜೊತೆಗೆ ಹಸ್ತಪತಿಗಳಿದಾವ್ರಿ ಸರ್. ರಾಗಮಾಲಾ ಪೇಂಟಿಂಗ್ಸ್ ಇದೆ ನನ್ನ ಹತ್ರ, ಉದ್ದರಣಿ ಚಿತ್ರಗಳಿದೆ ಮಾಡಿರೋದು ಸರ್. ಮತ್ತೆ ಯುಟೆನ್ಸಿಲ್ಸ್ ಸರ್, ಮನೆಯೊಳಗೆ ಯೂಸ್ ಮಾಡೋ ಅಡಿಗೆ ಪಾತ್ರೆಗಳು, ಆ ತರದ್ದೆಲ್ಲ ಥಿಂಗ್ಸ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನೀವು ಯಾವುದೇ ಇದು ಮಾಡಿದ್ರು ಕೂಡ ಅದಕ್ಕೆ ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಒಂದು ಸ್ಪರ್ಶ ಇರ್ತದೆ ಅಂತ. ಹೌದು ಸರ್. ಅಂಥದಕ್ಕೆ ನೀವು ಹೆಚ್ಚು ಆಕರ್ಷಿತರಾಗಿರೋದು ಯಾಕೆ ಅಂತ? ಸುರ್ಪುರ್ ಪೇಂಟಿಂಗ್ ಇಂದ ಸರ್. ಅದು ಇನ್ಫ್ಲುಯೆನ್ಸ್ ಮಾಡಿರೋದು ಸರ್. ಅದ್ರ ಜೊತೆಗೆ ಹಳೇದು ಥಿಂಗ್ಸ್ ಜೊತೆಗೆ ಬಹಳ ಕಲಿಯಕ್ಕೆ ಸಿಕ್ತದೆ ಸರ್ ನನಗೆ. ಹಾಗಾಗಿ ನನಗೆ ಶೈಲಿಗಳನ್ನ ಬೇರೆ ಬೇರೆ ಮಾಡಿ ನೋಡ್ಲೇ ಇಲ್ಲ ಸರ್. ಎಲ್ಲ ಶೈಲಿ ನಂಗೆ ಇಷ್ಟ ಆಗ್ತದೆ ಸರ್. ಅಂದ್ರೆ ಈ ಸುರ್ಪುರ ಆರ್ಟ್ ಗರುಡಾದ್ರಿ ಕಲೆಯನ್ನು ಹೆಚ್ಚು ಮೆಚ್ಚಿಕೊಂಡ್ರು ಎಲ್ಲಾ ಕಲಾ ಪ್ರಕಾರಗಳನ್ನು ಒಪ್ಪಿಕೊಂಡು ನೀವು ಮುಂದುವರಿಕೊಡ್ತೀನಿ ಸರ್. ಹಾಗಾಗಿ ನನ್ನೊಳಗೆ ಒಂದು ಹೊಸದೇ ಒಂದು ಆಗಿದೆ, ಅದು ಗೊತ್ತಿಲ್ಲ ನನಗೆ, ಗೊತ್ತಾಗ ಮಾರ್ಗ ಸೃಷ್ಟಿ ಆಯ್ತು ಅಂತ. ಈಗ ನೀವು ಏನದು ಗ್ಯಾಲರಿ ಮಾಡಿದ್ರೆ ಇಂತಹ ಸಂಗ್ರಹವನ್ನೆಲ್ಲ ಇಟ್ಕೊಳ್ಳಿಕ್ಕೆ? ಸರ್ ಮೊದಲೆಲ್ಲ ಮಾಡ್ಬೇಕಂತಿತ್ತು ಸರ್. ಈಗ ಏಜ್ ಆಗಿದೆ ಸರ್ ನನಗೆ. ಆಮೇಲೆ ಈ ನಡುವೆ ಇವೆಲ್ಲ ಜಂಜಾಟಗಳ ಮಧ್ಯೆ ಸರ್. ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ. ಯಾವತ್ತೂ 10 ಲಕ್ಷದ ಕೆಳಗೆ ಸಾಲ ಇರೋದಿಲ್ಲ. ಏನೇ
ಒಂದು ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಬಡ್ಡಿ ಇರ್ತದೆ ಅದ್ರ ಮೇಲೆ. ಆ ಥರ ಎಲ್ಲ ಜೀವನ ಮಾಡ್ತೀನಿ ಸರ್ ನಾನು. ಅಂಥದ್ರೊಳಗಿಲ್ರಿ ಗ್ಯಾಲರಿ ಮಾಡೋದು ದೂರಿನ ವಿಷಯ. ಈಗ ಅಂದ್ರೆ ಒಂದು ಕಲಾವಿದನಿಗೆ ಇದೆಲ್ಲ ಸವಾಲುಗಳು ಅಂತ. ಆ ಸವಾಲುಗಳ ಮಧ್ಯೆ ಇಷ್ಟು ಮಾಡಿದಿರಲ್ಲ. ನಾನು ಕಲೆಕ್ಟ್ ಮಾಡಿದ್ದೀನಿ ಸರ್. ನನಗೆ ಕಟ್ಟಡ ಅದ್ರೊಳಗೆ ನನಗೆ ಅದು ನೆಲ್ಕೋದಿಲ್ಲ ಸರ್. ಅದನ್ನು ಹೇಗೆ ಇಟ್ಟುಕೊಂಡಿದ್ದೀರಿ? ಸದ್ಯ ನಾನು ಮನೆಯೊಳಗೆ ಹೆಂಗೆ ಇಟ್ಕೊಂಡಿರ್ತಾರೋ ಆ ಥರ ರೀ. ಯಾಕಂದ್ರೆ ನನ್ನ ಜೊತೆಗೆ ಅವರು ಒಂದು ಮೆಂಬರ್ಸ್ ತರ ರೀ. ನನಗೆ ಇದು ಸಂಖ್ಯೆಯ ದೃಷ್ಟಿಯಲ್ಲಿ ಎಷ್ಟಿರ್ಬೋದು ಈಗ? ಸಾವಿರಾರು ಇದೆ ಸರ್, ಸಾವಿರಾರು ಇದಾವ್ರಿ ಸರ್. ಈಗ ನೀವು ಈ ಗರುಡಾದ್ರಿ ಕಲೆಯನ್ನು ಬಿಡಿಸ್ತಾ ಇರುವುದೇ ಒಂದು ಬಹಳ ವಿಶೇಷ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನು ಗುರುತಿಸಿರುವುದೇ ಆ ಕಾರಣಕ್ಕಾಗಿ. ಏನಾದರೂ ವೈಶಿಷ್ಟ್ಯ? ಅದಕ್ಕೆ ಚಿನ್ನವನ್ನು ಬಳಸ್ತಾರೆ ಅಂತೆಲ್ಲ ಇದೆ, ಹೌದಾ? ಬೆಳ್ಳಿ ಬಂಗಾರ ಎರಡು ಬಳಸ್ತಾರೆ ಸರ್. ಆಮೇಲೆ ಅವ್ರು ಬಳಸೋದು ಶೈಲಿನೇ ಬಹಳ ಶಾಸ್ತ್ರೋಕ್ತವಾಗಿರೋದು, ಆಮೇಲೆ ಪರ್ಫೆಕ್ಷನ್ ಇರೋದು ಸರ್. ಡ್ರಾಯಿಂಗ್ ಆಗಲಿ ದೊಡ್ಡದು ಮಾಡೋದೇ ಇಲ್ಲ ಇವರೆಲ್ಲ. ಸುರ್ಪುರದೆಲ್ಲ ಚಿಕ್ಕ ಚಿಕ್ಕ ಚಿತ್ರಗಳು, ಮಿನೇಚರ್ ಪೇಂಟಿಂಗ್ಸ್ ರೀ. ಮಕ್ಕಿ ಸಫೇದ ಅಂತ ಒಂದು ಇದೆಯಲ್ಲ. ಮಕ್ಕಿ ಸಫೇದ ಅಂದರೆ ಅದಕ್ಕೆ ಗೋಲ್ಡ್ ಮಾಡೋದಕ್ಕಿಂತ ಮುಂಚೆ ಜ್ಯುವೆಲ್ರಿ ಅದೆಲ್ಲ ಮಕ್ಕಿ ಸಫೇದ ವರ್ಕ್ ಮಾಡ್ತೀವಿ ಸರ್. ಅದನ್ನ ಅದಕ್ಕೆ ಮಕ್ಕಿ ಸಫೇದ ಅಂತ ಹೇಳ್ತಾರೆ ಸರ್. ಅದು ಅದ್ರ ರೇಸ್ಡ್ ಪಾರ್ಟ್ ಇರ್ತದಲ್ಲ ಸರ್, ಅದು ರೇಸ್ ಮಾಡೋ ಸಲುವಾಗಿ ಅದನ್ನ ಯೂಸ್ ಮಾಡ್ತೀವಿ. ಜ್ಯುವೆಲ್ರಿ, ಬಳೆಗಳು, ಕಿವಿದು ಅದಕ್ಕೆಲ್ಲ ಮಕ್ಕಿ ಸಫೇದ. ಅದ್ರ ಮೇಲೆ ಗೋಲ್ಡ್ ಲೀಫ್ ಅಂಟಿಸ್ತೀವಿ. ಲೀಫ್ ಅಂಟಿಸಿದಾಗ ಅದು ರಿಯಲ್ ಜ್ಯುವೆಲ್ರಿ ತರ ಅನಿಸುತ್ತೆ ಸರ್. ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಮ ಚಿತ್ರಕಲಾ ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಸಂಗೀತಕ್ಕೆ ಚಿತ್ರಗಳ ರಚನೆ ಮಾಡುವಂತದ್ದು. ಮುಮ್ಮಡಿಯವರು ಶ್ರೀತತ್ವ ನಿಧಿ ಅಂದರೆ ಸರ್ ನನಗೆ ಸ್ವಲ್ಪ ಇನ್ಸ್ಪೈರ್ ಆಗಿರೋದು. ಮುಮ್ಮಡಿಯವರು ಕರ್ನಾಟಕಿ ರಾಗಗಳನ್ನೆಲ್ಲ ತಗೊಂಡು ಮತ್ತೆ ಹಿಂದೂಸ್ತಾನಿ ಜೊತೆಗೆ ಎರಡಕ್ಕೂ ಸೇರಿಸಿ ಸಮನ್ವಯಗೊಳಿಸಿ ನಂದೇ ಒಂದು ಚಿತ್ರಗಳು ರಾಗಮಾಲಾ ಶೈಲಿ ಎಲ್ಲ ಮಾಡಿದೆ. ಏನು ಎಷ್ಟು ರಾಗಗಳನ್ನ, ತಾಳಗಳನ್ನ, ಸ್ವರಗಳನ್ನ ಬಳಸ್ಕೊಂಡು ಮಾಡ್ತೇನೆ? 36 ರಾಗಗಳು ಮಾಡಿದ್ದೀನಿ ಸರ್. 7 ಸ್ವರಗಳು, 7 ತಾಳಗಳು, ಅದೆಲ್ಲ ಚಿತ್ರದ ರೂಪದಲ್ಲಿ ಮಾಡಿದ್ದೀನಿ. ಇದು ನಂದು ಅನ್ಲಿಕ್ಕೂ ಆಗಂಗಿಲ್ಲ ಸರ್. ನಮ್ಮವರು ಬಹಳ ಮೊದಲೆಲ್ಲ ಮಾಡಿದ್ರು. ಬಿಜಾಪುರ್ ಮೊದಲು ಮಾಡಿರೋ ರಾಗಮಾಲಾ ಇರಬಹುದು ಸರ್, ಬಿಜಾಪುರ್ ಪೇಂಟಿಂಗ್ಸ್ ನಲ್ಲಿ. ಅದು ಎಕ್ಸ್ಪೆರಿಮೆಂಟ್ ರೀ ಸರ್. ಅದು 1980ರ ದಶಕದಲ್ಲಿ ಖ್ಯಾತ ಉಪಶಾಸ್ತ್ರೀಯ ಸಂಗೀತ ಕಲಾವಿದೆ ನೈನಾ ದೇವಿಯವರ ಹಾಡುಗಳಿಗೆ ಕೂಡ ನೀವು ಚಿತ್ರ ಬಿಡಿಸಿದ್ದು. ಅದೇನು ವೈಶಿಷ್ಟ್ಯ ಅದರದಂತ? ಆಕ್ಚುಲಿ ಸರ್ ನನಗೆ 80s 78 ಹಂಗೆ ಆ ಪೀರಿಯಡ್ನಲ್ಲಿ ನೈನಾ ದೇವಿಯವರು ಒಡನಾಟ ಸಿಕ್ತು ಸರ್ ನನಗೆ. ಅವರು ಲೈಲಾ ಕಬೀರ್ ಅಂತ ಅವ್ರು ನನಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿರೋದು. ಹಾಗಾಗಿ ಅವ್ರ ಜೊತೆಗೆ ಒಡನಾಟದೊಳಗ್ರೆ ನನಗೆ ಮ್ಯೂಸಿಕ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾನು ಚೈಲ್ಡ್ಹುಡ್ಡಿಂದ ಒಂದು 50-60 ಸಣ್ಣ ಸಣ್ಣ ಚೀಸ್ಗಳೆಲ್ಲ ಬಾರಿಸ್ತಿದ್ದೆ. ನೈನಾ ದೇವಿಯವರು ಠುಮ್ರಿ ಲೈಟ್ ಕ್ಲಾಸಿಕಲ್ ಕೇಳ್ತಿದ್ದೆ ನಾನು. ಹಾಗಾಗಿ ಅವ್ರ ಜೊತೆಗೆ ಒಡನಾಟ ಬಂತು. ಅವರೇ ಅವ್ರ ಹತ್ರ ಇಟ್ಕೊಂಡ್ರು. ಇನ್ನು ಯಾರ್ಯಾರ ಹತ್ರನೋ ಅವರು ಬಿಜು ಪಟ್ನಾಯಕ್ ಹತ್ರ ಸ್ವಲ್ಪ ಪೇಂಟಿಂಗ್ಸ್ ಇದೆ ರೀ, ಕರಣ್ ಸಿಂಗ್ ಅವ್ರ ಹತ್ರ, ಅವೆಲ್ಲ ಒಡನಾಟ ಸಿಕ್ಕಿರೋದು ನೈನಾದೇವಿಯಿಂದ ಸರ್. ಡೆಲ್ಲಿನಲ್ಲಿ ನನಗೆ ಒಂದು ಸ್ಥಾನಮಾನ ಕೊಟ್ಟು ಸಿಕ್ಕಿರೋದು ಏನೇ ಆಗಿದ್ರು ನೈನಾದೇವಿಯಿಂದ ಸರ್. ವಿಜಯ ಹಾಗರಗುಂಡಿಗೆಯವರು ಈ ಶಾಂತರಸರ ಸಂಪಾದಿಸಿದಂತ ಕಲ್ಲೂರು ಲಿಂಗಣ್ಣ ಕವಿಯ ಬಾರಾಮಾಸ ಗ್ರಂಥಕ್ಕಾಗಿ ನೀವು ರಚನೆ ಮಾಡಿದ್ರಲ್ಲ, ಅದರ ಬಗ್ಗೆ ಒಂದಷ್ಟು ಮಾತು ಹೇಳಿ. ರಿಯಲಿ ಬಾರಾಮಾಸ ನನ್ನ ಫೇವರೇಟ್ ಸಬ್ಜೆಕ್ಟ್. ಬಾರಾಮಾಸ ಕಲ್ಟ್ ಶುರುವಾಗಿರೋದು ಅಜ್ಮಲ್ ಅಂತ ಯಾರೋ ಒಬ್ಬ ಮುಸ್ಲಿಂ ಕವಿಯಿಂದ ಶುರುವಾಗಿರೋ ಬಾರಾಮಾಸ ಕಲ್ಟ್ ರೀ. ನಾರ್ತ್ ಇಂಡಿಯನ್ ಅಲ್ಲಿ ಬಹಳ ಡಿಫ್ರೆಂಟ್ ಬಾರಾಮಾಸ ಇದೆ ರೀ. ಆದ್ರೆ ಅದು ವಿಶೇಷತೆ ಏನಾದ್ರು 12 ಋತುವರ್ಣನೆ ರೀ ಸರ್. ಆಕ್ಚುಲಿ 12 ತಿಂಗಳೊಳಗೆ ಬರುವಂತ ಮನುಷ್ಯನೊಳಗಿರೋ ವಿರಹ ವೇದನೆ ಇರಬಹುದು, ಎಲ್ಲ ನವರಸ ಪ್ಲಸ್ ಹಬ್ಬ ಹರಿದಿನ ಅದೆಲ್ಲ ಸೇರಿ ಬರೋದ್ರಿ, ಆ ತರ ಇರೋದು. ಆದ್ರೆ ನಮ್ಮವ್ರು ಕಲ್ಲೂರು ಲಿಂಗಣ್ಣ ಕವಿ ಮಾಡಿರೋದು ಮಹಾ ದೊಡ್ಡ ಕೆಲಸ ರೀ ಸರ್. ಅದರೊಳಗೆ ಅವರು ಕೊನೆಗೆ ಆಧ್ಯಾತ್ಮದ ಕಡೆ ತಗೊಂಡು ಹೋಗ್ತಾರೆ. ಆ ಮೃಗಶಿರ ಮಾಸದಿಂದ ಶುರು ಆಗ್ತದೆ ಬಾರಾಮಾಸ ರೀ. ಅವ್ರು ಮೊದಲನೇ ಮಾಸದೊಳಗೆ ವಿರಹ ವೇದನೆ ಅದೆಲ್ಲ ಹೇಳ್ಕೊಂತ ಹೋಗ್ತಾರೆ. ಕೊನೆಗೆ ಆಧ್ಯಾತ್ಮ, ಕೊನೆಗೆ ಲಾಸ್ಟ್ ಒಯ್ದು ಅವತಾರಗಳು ದಶವಿಧದಿಂದ ನನ್ನ ಪ್ರೀತಿಸ್ತಾರಂತ ರಾಧೆ ಕೃಷ್ಣನ ವರ್ಣನೆ ಬರ್ತದೆ ಸರ್. ಬಹಳ ಬ್ಯೂಟಿಫುಲ್ ಮಾಡಿದ್ದಾರೆ. ಬಾರಾಮಾಸ ಮಾತ್ರ ಅಲ್ಲದೆ ಗಜಲ್ಗಳಿಗೂ ಕೂಡ ಚಿತ್ರ ಬಿಡಿಸುವಂತ ಸುಯೋಗ ನಿಮ್ದಾಗಿತ್ತಲ್ಲ ಸರ್? ಹಾ ಸರ್. ಯಾಕಂದ್ರೆ ಜಾಸ್ತಿ ಟೈಮ್ ಶಾಂತರ್ಸರ್ ಜೊತೆಗಿದ್ದೆ ಸರ್. ಬಾರಾಮಾಸದಿಂದ ಶುರು ಆಗಿರೋ ಸರ್. ಸುಮಾರು ಬದುಕಿರೋ ತನ ಅವ್ರ ಜೊತೆಗೆ ಓಡಾಡ್ತಿದ್ದೆ ಸರ್, ಅವ್ರ ಜೊತೆಗೆ ಇರ್ತಿದ್ದೆ. ಹಂಗಾಗಿ ಶುರು ಆಗಿತ್ತು ಸರ್. ಇವತ್ತು ಜಗತ್ತಿನಾದ್ಯಂತ ನಾವು ಗ್ಯಾಲರಿಗಳಿಗೆ ಅಥವಾ ವಿಶೇಷ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ವಿಜಯ ಹಾಗರಗುಂಡಿಗೆಯವರ ಈ ಚಿಕಣಿ ಚಿತ್ರಗಳು ಅಥವಾ ನಿಮ್ಮ ಕಲಾಕೃತಿಗಳು ಕಂಡು ಬರ್ತವೆ. ಬಹುತೇಕ ಅನ್ನಿಸ್ತದೆ ಇಡೀ ಜಗತ್ತಿನಾದ್ಯಂತ ಪಸರಿಸಿಕೊಂಡಿದೆ. ಎಲ್ಲೆಲ್ಲಿದೆ ಮುಖ್ಯವಾಗಿ ನೀವು ಮಾಡಿದ ಚಿತ್ರಕಲಾ? ಅಮೆರಿಕನ್ನಲ್ಲಿದೆ ಸರ್, ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ಇದೆ ಸರ್. ಇವನ್ ಪಾಕಿಸ್ತಾನಾಗ ಸಹ ನಾನು ಒಂದು ಸ್ವಲ್ಪ ಪೇಂಟಿಂಗ್ಸ್ ಇದಾವೆ. ಎಲ್ಲ ಬಹಳ ಶ್ರೇಷ್ಠವಾಗಿರೋರ ಹತ್ರ ಇದೆ. ಲಂಡನ್ ಒಳಗೆ ಲಾರ್ಡ್ಸ್ ಅಂತ ಹೇಳ್ತಾರೆ, ಅಂಥವ್ರ ಹತ್ರ, ಆ ಥರ ಜನರ ಹತ್ರ ಇದೆ ಎಲ್ಲೋ. ಹಾಗಾಗಿ ನನಗೆ ಅಷ್ಟು ಪ್ರಚಾರನೂ ಸಿಗ್ಲಿಲ್ಲ ಅನ್ನಿಸ್ತದೆ. ಅಂದ್ರೆ ದೊಡ್ಡವರ ಕೈ ಸೇರಿಬಿಟ್ಟಿದೆ ಎಲ್ಲ ಕಲಾಕೃತಿಗಳು ಅಲ್ವಾ? ಹೌದು ಸರ್. ಚಿತ್ರಪಟ ರಾಮಾಯಣ ನಾಟಕಕ್ಕಾಗಿ ಚಿಕಣಿ ಚಿತ್ರವನ್ನು ರಚಿಸಿದ್ರಲ್ಲ ಡಾಕ್ಟರ್ ಬಿ ಜಯಶ್ರೀ ಅವರದ್ದು, ಅದ್ರ ಬಗ್ಗೆ ಒಂದು ಅನುಭವವನ್ನು ಹೇಳಿ. ಅವರು ಜಯಶ್ರೀ ಅವರಿಗೆ ಆಸೆ ಇತ್ತು ಸರ್ ಚಿತ್ರಪಟ ಹೆಳವನ್ನ ಕಟ್ಟಿ ಗಿರಿಯಮ್ಮಂದು ಅದನ್ನ ಇದು ಇತ್ತು ಸರ್. ಅದ್ರೊಳಗಿರೋ ಹೆಳವನ್ನ ಕಟ್ಟಿ ಗಿರಿಯಮ್ಮನ ಫೀಲಿಂಗ್ಸ್ ರೀ, ಆ ಸ್ತ್ರೀ ಪರವಾಗಿರೋ ಅಂತದ್ರಿ.
ಅದನ್ನ ನಾನು ಚಿತ್ರ ಮಾಡಿದೆ ಸರ್. ಹೌದು. ಓಹೋ, ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲಿ, ಮುಖ್ಯವಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಆದಂಥ ಕೋಟಿ ಚೆನ್ನೈರ ಥೀಮ್ ಪಾರ್ಕ್ ಕಾರ್ಕಳ ಉಡುಪಿ ಜಿಲ್ಲೆ, ನೀಮ್ರಾಣ ಪೋರ್ಟ್ ಪ್ಯಾಲೇಸ್ ರಾಜಸ್ಥಾನ, ಹೆರಿಟೇಜ್ ವಿಲೇಜ್ ಮಣಿಪಾಲ್, ಇಂಥ ಕಡೆಗಳಲ್ಲಿ ಕೂಡ ನಿಮ್ಮ ಚಿತ್ರಗಳನ್ನು ನೋಡ್ಲಿಕ್ಕೆ ಭಾಗ್ಯ ಇದೆ. ಇದೆಲ್ಲ ಲೇಟ್ ರೀ ಸರ್ ಇವರು ಕೋಟಿ ಚೆನ್ನೈ ಪ್ರಾಜೆಕ್ಟ್. ನಾನು ಕೆಲಸ ಮಾಡೋದೇ ಬಿಟ್ಟಿದ್ದೆ ಆ ಟೈಮ್ನಲ್ಲಿ. ಉಡುಪಿಯಿಂದ ನನಗೆ ಒಂದು ಕರೆ ಬಂತು. ಅಲ್ಲಿ ಕರೆದು ನನಗೆ ಬರೀ ಕೋಟಿ ಚೆನ್ನೈ ಪಾರ್ದನ ಎಲ್ಲ ಓದಿ, ಆ ಪಾರ್ದನ ನೋಡಿದಾಗ ಸರ್ ನನಗೆ ಹೆಂಗಾಗಿತ್ತು ಅಂದ್ರೆ ಸರ್, ಹೌದು, ಅದು ಒಂದು ಸಬ್ಜೆಕ್ಟು ಬಿಟ್ಟಿಲ್ಲ ಸರ್. ಅದು ಇಡೀ ಪಾರ್ದನ 20 ಸಾರಿ ಓದಿ 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 ಅದನ್ನೆಲ್ಲ ಮನವರಿಕೆ ಮಾಡ್ಕೊಂಡು ಅದ್ರೊಳಗೆ ಒಂಚೂರು ನಾನು ಅದನ್ನ ಕತೆ ಕೋಟಿ ಚೆನ್ನೈರ ಜೀವನದ ಇತಿಹಾಸ ಪೂರ್ತಿ ಇತಿಹಾಸ ಮಾಡಿರೋ ಸರ್. ಅದು ಜೀವನದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲೆ ಹೆರಿಟೇಜ್ ವಿಲೇಜ್ ನಲ್ಲಿ ಒಂದು ಉದ್ಧರಣಿ ಚಿತ್ರಗಳು ಅಂತ ಜಂಗಮ ಮಠ ಇದೆ ಸರ್. ಆ ಜಂಗಮ ಮಠದ ಸಲುವಾಗಿ ಕೆಲಸ ಮಾಡಿದೆ ಸರ್. ಬಹಳ ಮುಖ್ಯವಾಗಿ ಬೇರೆ ಯಾವ ಗ್ಯಾಲರಿಗಳಲ್ಲಿ ಇದೆ ಅನ್ನೋದು ನಿಮ್ಗೆ ಸರ್? ಆಕ್ಚುಲಿ ನಾನು ಈ ಮಾಡರ್ನ್ ಗ್ಯಾಲರೀಸ್ ಒಳಗೆ ಬಹಳ ಕಮ್ಮಿ ರೀ ಸರ್. ನಾನು ಶೋ ಮಾಡೇ ಇಲ್ಲ ಸರ್. ಸಂಸ್ಕೃತಿ ಮ್ಯೂಸಿಯಂ ನವದೆಹಲಿಯಲ್ಲಿ ಕೂಡ ಇದೆ ಅಲ್ಲ? ಹಾ, ಅವ್ರ ಹತ್ರನೇ ಇದೆ ಸರ್. ಒ.ಪಿ. ಜೈನ್ ಅವ್ರ ಒಳ್ಳೆ ಫ್ರೆಂಡ್. ನನಗೆ ಸುಮಾರು 79ರಿಂದ ನನ್ನ ಪರಿಚಯ ರೀ. ಒ.ಪಿ. ಜೈನ್, ಲೇಖಾ ಪೋದ್ದಾರ್ ರೀ, ಅವ್ರ ಹತ್ರನೇ ಇದಾವೆ ಸರ್. ಮುಖ್ಯವಾಗಿ ಗಣ್ಯರ ಸಂಗ್ರಹದಲ್ಲಿ ಯಾರ್ಯಾರದಲ್ಲಿ ಈಗ ಡಾಕ್ಟರ್ ಕರಣ್ ಸಿಂಗ್ ಅವರ ಬಗ್ಗೆ ನೀವು ಹೇಳಿದ್ರಿ, ಬಿಜು ಪಟ್ನಾಯಕ್ ಹೇಳಿದ್ರಿ, ಮಿಕ್ಕುಳಿದವರು ಯಾರ್ಯಾರ ಕೈಯಲ್ಲಿ ಇದೆ ಅಂತ? ಅದು ನಮ್ಮ ಕಾಮಿಡಿಯನ್, ಫೇಮಸ್ ಕಾಮಿಡಿಯನ್ ಮಿಸ್ಟರ್ ಬೀನ್ ಅಂತ ಇದಾರಲ್ಲ, ಅವ್ರ ಹತ್ರ ಇದಾವ್ರಿ ಸರ್. ರಾವನ್ ಎಕಿನ್ಸ್ಟನ್ ಸರ್ ಅವ್ರ ಹೆಸರು. ಲಾರ್ಡ್ಸ್ ಲಿನ್ ಆಫ್ ಹ್ಯಾಡ್ಲಿ ಅಂತ ಒಬ್ರು ಅವರು ಲಾರ್ಡ್ಸ್ ಅವ್ರ ಹತ್ರ ಇದಾವ್ರಿ ಸರ್. ನವೀನ್ ಪಟ್ನಾಯಕ್, ನೈನಾದೇವಿ ರೀ, ನೈನಾದೇವಿ ಫೌಂಡೇಶನ್ ರೀ, ಮಾಡರ್ನ್ ಆರ್ಟ್ ಗ್ಯಾಲರಿ ರೀ, ನೀಮ್ರಾಣ ಅಮರ್ನಾಥ್ ಅಂಡ್ ಫ್ರಾನ್ಸಿಸ್ ವ್ಯಾಕ್ಸಿಯಾ ಅಂತ ಅವ್ರು ನೀಮ್ರಾಣ ಗ್ರೂಪ್ಸ್ನವ್ರ ಹತ್ರ ಇದಾವೆ. ಲಕ್ಸಂಬರ್ಗ್ ನಲ್ಲಿ ಕೂಡ ಇದೆ ಅಲ್ಲ? ಹಾ ಸರ್, ಅಲ್ಲಿ ಬೆಟ್ರಾನ್ನೇ ಅಂತ ಒಬ್ರು ನನ್ನ ಫ್ರೆಂಡ್ ಇದ್ರು, ಅವ್ರ ಹತ್ರ ಅದಾವ ಸರ್. ಬ್ರೈನ್ ರೈಟ್ ಹತ್ರ ಇದಾವೆ ಸರ್. ಬಹಳ ಅಂತಾರಾಷ್ಟ್ರೀಯ ಮಟ್ಟದ, ಮುಖ್ಯವಾಗಿ ಎಸ್ ಶೆಟ್ಟರ್ ಅಂತ ಮೇಧಾವಿ ವ್ಯಕ್ತಿ, ರೇಣುಕಾ ನಾರಾಯಣ್ ಮುಂತಾದವರ ಕೈಯಲ್ಲಿ ಕೂಡ ನಿಮ್ಮ ಚಿತ್ರಗಳು ಇವೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ಈಗೆಲ್ಲ ರೀಸೇಲ್ಗೆಲ್ಲ ಬರ್ತಿದೆ ಸರ್. ನಾನು ಆವಾಗ ಎಷ್ಟು ನನ್ನ ಪ್ರೈಸ್ ರೀ ಬಹಳ ಕಮ್ಮಿ ರೀ ಸರ್. ನಾನು ಮ್ಯಾಕ್ಸಿಮಮ್ ನಾನು 25,000 ಮಾರ್ತಿದ್ದೆ ಒಂದು ಪೇಂಟಿಂಗ್ ರೀ. ಈಗ 5 ಲಕ್ಷ ಆಗಿದೆ ಸರ್ ಪ್ರೈಸ್ ನಂದು. ರೀಸೇಲ್ಗೆಲ್ಲ ಬರ್ತಿದೆ. ಅಷ್ಟು ಬೆಲೆ ಬಾಳ್ತಾ ಇದೆ ಅಂತ ಗೊತ್ತಿಲ್ಲ ಸರ್ ನನಗೆ. ಯಾವತ್ತೂ ತಿಂಕೆ ಮಾಡಿಲ್ಲ ಅದನ್ನ. ನೀವು ಹೋಗ್ಲಿಲ್ಲ, ಕಲೆಯನ್ನು ಆರಾಧಿಸಿಕೊಂಡು ಮಾಡ್ತಾ ಇದ್ರಿ ಅಂತ? ಯಾವತ್ತೂ ಅದಕ್ಕೆ ಹೋಗ್ಲೇ ಇಲ್ಲ ಸರ್. ಈಗ ಒಂದು ಚಿಕಣಿ ಚಿತ್ರವನ್ನ ಬಿಡಿಸ್ಲಿಕ್ಕೆ ನಿಮ್ಮ ಅದೊಂದು ತಪಸ್ಸಿನ ತರ ಇರ್ತದೆ. ಯಾವ ರೀತಿ ನಿಮ್ಮ ಸಿದ್ಧತೆಗಳಿರ್ತವೆ, ಎಷ್ಟು ಸಮಯ ಬೇಕಾಗ್ತದೆ, ಒಂದಷ್ಟು ಮಾಹಿತಿ ಕೊಡಿ. ಮೇನ್ ನಂದು ಡ್ರಾಯಿಂಗೇ ಇದು ಇರ್ತದೆ ಸರ್. ನಾನು ಒಂದು ಡ್ರಾಯಿಂಗ್ ಮಾಡ್ಬೇಕಾದ್ರೆ ಒಂದು 20 ಸಾರಿ ಮಾಡಿರ್ತೀನಿ. ಆಮೇಲೆ ಪರ್ಫೆಕ್ಟ್ ಆದ್ಮೇಲೆ ಮತ್ತೆ ಅದಕ್ಕೆ ಕಲರ್ ಶುರು ಮಾಡ್ಕೊಂಡಿರ್ತೀನಿ ಸರ್. ಆ ಟೆಕ್ನಿಕ್ಸ್ ಅದೆಲ್ಲ ಮುಗಿಯೋಕೆ ನನಗೆ ಒಂದು ವಾರ 10 ದಿನ ಬೇಕಾಗ್ತದೆ. 13x17 ಸೆಂಟಿಮೀಟರ್ ಚಿತ್ರ ಮಾಡಬೇಕಾಗಿದೆ. 10 days 12 days ಆಗ್ತದೆ ರೀ. ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತದೆ? ಗೋಲ್ಡ್ ಬೇಕಾಗ್ತದೆ, ಸಿಲ್ವರ್ ಬೇಕಾಗ್ತದೆ ರೀ, ಕಲರ್ಸ್ ಬೇಕ್ರಿ, ನ್ಯಾಚುರಲ್ ಕಲರ್ಸ್. ಗೋಲ್ಡ್ ಲೀಫ್ ನಾವು ಉದಯಪುರಿಂದ ಮಾಡಿಸ್ತೀನಿ. ಗೋಲ್ಡ್ ಲೀಫ್ ರೀ. ಅದಕ್ಕೆ ಚಿನ್ನದ ರೇಖು ಅಂತ ಹೇಳ್ತಾರೆ. ಅದು ಸ್ವೀಟ್ಸ್ಗೆಲ್ಲ ಬೆಳ್ಳಿದ್ ಅಂಟಿಸ್ತಾರಲ್ಲ, ಆ ತರ ಇದು ಬಂಗಾರದ ಇರ್ತದೆ ಸರ್. ಅದು ಸ್ವಲ್ಪ ವೇಟ್ ಜಾಸ್ತಿ ಇರ್ತದೆ, ಥಿಕ್ ಇರ್ತದೆ ಸರ್. ನಾನು ಯೂಸ್ ಮಾಡೋದು ಪ್ಯೂರ್ ಗೋಲ್ಡ್ ಇರ್ತದೆ ರೀ. ಸಿಲ್ವರ್ ಸಲುವಾಗಿ ನಾವು ತವರ ಅಂತ ಹೇಳ್ತೀವಿ ಸರ್. ನಾವು ಪಾತ್ರೆಗೆಲ್ಲ ಕಲಾಯಿ ಮಾಡ್ತೀವಿ. ಆ ತವರನ್ನ ಕುಟ್ಟಿ ಅದರಿಂದ ಪೌಡರ್ ಮಾಡಿ ಅದನ್ನ ಬೆಳ್ಳಿಗೆ ಯೂಸ್ ಮಾಡ್ತೀವಿ ಸರ್. ಬೆಳ್ಳಿ ಆಕ್ಸಿಡೈಸ್ ಆಗ್ತದೆ ಸರ್, ಆದ್ರೆ ಈ ತವರ ಆಕ್ಸಿಡೈಸ್ ಆಗಂಗಿಲ್ಲ. ಅದನ್ನೆಲ್ಲ ಆಮೇಲೆ ಅದ್ರ ಮೇಲೆ ಉಜ್ಜುತ್ತೀವಿ ಸರ್. ಉಜ್ಜಿದಾಗ ಅದು ಶೈನಿಂಗ್ ಬರ್ತದೆ. ಎಷ್ಟು ಸಮಯ ಬೇಕಾಗ್ತದೆ ನಿಮ್ಮ ಒಂದು ಕಲಾಕೃತಿ ಮೂಡಿ ಬರ್ಲಿಕ್ಕೆ? 2 ವಾರ ಸರ್. ಈಗ ನಾನು ಬರೀ 95 ಇಂದ ನಾನು ಕಲರ್ ಮಾಡೇ ಇಲ್ಲ ಸರ್. ಮಾಡೇ ಇಲ್ಲ 95 ಇಂದ ಬರೀ ಡ್ರಾಯಿಂಗ್ ಮಾಡ್ತೀನಿ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದೀನಿ. ಮಾಡೋದಷ್ಟೆಲ್ಲ ಸೇಲ್ ಆಗ್ತದೆ. ಯಾವತ್ತೂ ನನ್ನ ಸಲ ಹೊಡಿಯೋದೇ ಇಲ್ಲ ಸರ್. ಸೇಲ್ ಮಾಡ್ಲೇಬೇಕ್ರಿ ನಾನು, ಯಾಕಂದ್ರೆ ಸಾಲ ಇರ್ತದೆ, ಕೊಡ್ಬೇಕು ಜನರಿಗೆ, ಅದೆಲ್ಲ ಇರ್ತದೆ. ನಿರ್ವಹಣೆ ಮಾಡ್ಬೇಕ್ರಿ, ಮಾಡ್ತಿರ್ತೀನಿ ಸರ್. ನನಗೆ ಅದು ನಾವು ಏನೋ ಒಂದು ನಂದು ವೈಯಕ್ತಿಕ ಜೀವನದೊಳಗ್ರಿ ಸರ್. ನಾನು 95 ಒಳಗೆ ನನ್ನ ಮನೆಯಿಂದ ಹೊರಗೆ ಬಂದೆ ಸರ್. ನಮ್ಮ ತಂದೆ ಮನೆಯಿಂದ ಹೊರಗೆ ತೆಗೆದ್ರು ನನಗೆ. ಅವಾಗಿಂದ ನಾನು ಕಲರ್ ಬ್ಯಾಡ್ ಅನ್ಸ್ಬಿಡ್ತು ಸರ್. ನಾನು ಲಾಸ್ಟ್ ಶೋ ರೀ 2000 ಇಂಗ್ಲೆಂಡ್ ಒಳಗೆ ಮಾಡಿದ್ದೆ ಸರ್. ಅದೇ ನನ್ನ ಲಾಸ್ಟ್ ಶೋ ರೀ. ಎಲ್ಲೆಲ್ಲಿ ಶೋ ಮಾಡಿದ್ರಿ? ನೆಹರು ಸೆಂಟರ್ನಲ್ಲಿ ಮಾಡಿದೆ, ಲಂಡನ್ ಒಳಗ್ರಿ. ಆಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆ ಮಾಡಿದೆ ಸರ್. ಕೆಲವು ಕಡೆ ಪ್ರೈವೇಟ್ ಗ್ಯಾಲರೀಸ್ ಒಳಗೆಲ್ಲ. ಇದು ಕೆಲವೊಂದು ಲಂಡನ್ನಲ್ಲಿ ಮಾಡಿರೋದೆಲ್ಲ 3-4 ಜನರ ಜೊತೆಗೆ ನಮ್ಮ ಕರ್ನಾಟಕ ಆಲ್ ಓವರ್ ವರ್ಲ್ಡ್ ಇಂದ ಬಂದಿರ್ತಾರೆ. ಆದ್ರೆ ನಾವು 3 ಜನ ಕರ್ನಾಟಕದಿಂದ ಹೋಗ್ತಿದ್ವಿ. ನನಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ವಾದಿರಾಜ್ ರೀ, ಇಂಗ್ಲೆಂಡಿಗೆ ರೀ. ಫೇಮಸ್ ಸ್ಕಲ್ಪ್ಟರ್ ಆಗಿದ್ರು ವಾದಿರಾಜ್, ನಮ್ಮ ಕರ್ನಾಟಕದವರು, ಬಹಳ ದೊಡ್ಡವರು. ಮತ್ತೆ ಅನೇಕ ರೀತಿಯ ಕಲಾ ಶಿಬಿರಗಳಲ್ಲಿ ಕೂಡ ತಾವು ಪಾಲ್ಗೊಂಡ ಆಲ್ಮೋಸ್ಟ್ ಆಲ್ ರೀ. ನಾನು 19 ವರ್ಷ ಏಜ್ ಇದ್ದಾಗ್ರಿ ನಾನು ಈ ದೊಡ್ಡ ಎಲ್ಲ PT ರೆಡ್ಡಿ, ಸೂರ್ಯಪ್ರಕಾಶ್, ಗೌರಿಶಂಕರ್ ಅಂತವ್ರೆಲ್ಲರ ಜೊತೆಗೆ ಒಂದು ಕ್ಯಾಂಪ್ ಮಾಡಿದೆ ಸರ್ ಹೈದರಾಬಾದ್ನಲ್ಲಿ. ಅದು ಮೊದಲನೇ ಎಕ್ಸ್ಪೀರಿಯನ್ಸ್ ರೀ ನನಗೆ. ಆ ಥರ ಸುಮಾರು ಕ್ಯಾಂಪ್ಗಳು ಮಾಡಿದ್ದೀನಿ ಸರ್. ಈಗ ಈ ರೀತಿಯ
ಗರುಡಾದ್ರಿ ಕಲೆ ಬೇರೆ ಬೇರೆ ಕಲಾ ಪ್ರಕಾರವನ್ನು ಇಟ್ಟುಕೊಂಡಿದ್ರಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮ್ಮದು ಗಮನಿಸಬೇಕಾಗಿರ್ತಕ್ಕಂಥದ್ದು ಕಾಷ್ಟ ಶಿಲ್ಪಗಳ ಬಗ್ಗೆ. ಅದು ಕಲಾತ್ಮಕ ಬಾಗಿಲುಗಳು, ಅದರ ವಿಶೇಷತೆ ಏನು? ಯಾವುದೇ ರೀತಿಯ ಸಂಗ್ರಹಗಳನ್ನು ಇಟ್ಟುಕೊಂಡಿದ್ದೀರಿ? ಆಕ್ಚುಲಿ ಆ ಪೀರಿಯಡ್ ನಲ್ಲಿ ಸರ್ ನಾನು ಕೋಟಿ ಜನ ಪ್ರಾಜೆಕ್ಟ್ ಮಾಡ್ತಿದ್ದೆ. ಆ ಪೀರಿಯಡ್ ನಲ್ಲಿ ಸುಮಾರು ಸರಿ ನನಗೆ ಹೋಗೋದು ಬರೋದು ಇರ್ತಿತ್ತು ಸರ್. ಸೌತ್ ಕ್ಯಾನ್ರಾ, ಇಡೀ ಸೌತ್ ಕ್ಯಾನ್ರಾ ಅಲ್ದಿದ್ದೀನಿ ಸರ್, ಇಂಟೀರಿಯರ್ ಇಟ್ಕೊಂಡೆಲ್ಲ. ಅಲ್ಲಿ ರೋಡ್ ಸೈಡ್ ಎಲ್ಲ ದಾರಂದ ಕಂಬಗಳು ಅದೆಲ್ಲ ಅಲ್ಲಿ ನೋಡ್ತಿದ್ದೆ ಸರ್. ಸುಮಾರು ಅಲ್ಲಿಂದ ತಗೊಂಡ್ ಬರ್ತಿದ್ದೆ, ಲಾರಿಗಳ ಗಟ್ಟಲೆ ತಗೊಂಡ್ ಬರ್ತಿದ್ದೆ ಸರ್. ನಾನು ಭಟ್ಕಳಿಂದ ನವಾಯತ್ರ ಮನೆಗಳು ಅದೆಲ್ಲ ಎತ್ಕೊಂಡು ಬಂದೆ ಸರ್. ನಮ್ಮ ಗುಲ್ಬರ್ಗಾದಿಂದ 1-2 ಮನೆಗಳು ಕಲೆಕ್ಟ್ ಮಾಡಿದ್ದೀನಿ. ಇಡೀ ಮನೆನೇ ಡೆಮಾಲಿಷ್ ಮಾಡ್ಕೊಂಡು ತಂದು ಇಟ್ಕೊಂಡಿದ್ದೀನಿ. ಅದು ಹೇಗೆ ಒಮ್ಮೆ ಡೆಮಾಲಿಷನ್ ಮಾಡಿದ್ದು ಮತ್ತೆ ರೀಬಿಲ್ಟ್ ಮಾಡೋದು ಹೇಗೆ? ಅದು ನಂಬರ್ ಎಲ್ಲ ಹಾಕೊಂಡು ಮಾಡ್ಕೊಂಡು ತಂದು ಇಟ್ಕೊಂಡಿದ್ದೀನಿ. ಸುಮಾರು ಇದಾವ್ರಿ, ಅಲ್ಲಿ ಯಾರ್ಯಾರೋ ಮನೇಲಿ ಇಟ್ಟಿದ್ದೀನಿ, ನನ್ನ ಹತ್ರ ಪ್ಲೇಸ್ ಇಲ್ಲ. ಅದೆಲ್ಲ ಸ್ವಲ್ಪ ಮಾಡಬೇಕು ಸರ್ ಅದನ್ನೆಲ್ಲ. ಒಬ್ಬ ಕಲಾವಿದನಿಗೆ ಇದರೆಲ್ಲ ದೊಡ್ಡ ಸವಾಲು ಅಂತ ಅನಿಸುದಿಲ್ಲ? ನಾನು ಸಂಗ್ರಹ ಮಾಡೋ ಮನೋಭಾವ ಇರ್ತದೆ, ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲದಿರುವುದು ಒಂದು ದೊಡ್ಡ ಕೊರತೆನೇ ಅಲ್ವಾ? ಕೊರತೆ ಸರ್, ಯಾಕಂದ್ರೆ ಬಡವರಿಗೆ ಆನೆ ಕೊಟ್ಟಂಗೆ ಸರ್. ನಿಜವಾಗಿ. ಈಗ ನಿಮ್ಮಲ್ಲಿ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಗುರುತಿಸಬಹುದಾದ್ರೆ ಯಾವುದು ಅಂತ ಹೇಳ್ತೀರಿ ಸರ್? ನನ್ನ ಹತ್ರ 2nd ಸೆಂಚುರಿ BC ಇದು ಕುಶಾಣ ಪೀರಿಯಡ್ ಒಂದು ಬುದ್ಧ ಹೆಡ್ ಇದೆ ಸರ್. ಆಮೇಲೆ ಒಂದು ಯಕ್ಷಿ ಇದೆ ರೀ. ಲೇಟ್ 19th ಸೆಂಚುರಿ ತನೂ ನನ್ನ ಹತ್ರ ಎಲ್ಲ ಒಳ್ಳೆ ಥಿಂಗ್ಸ್ ಅದಾವ್ರಿ. ನಾನು ಭಾಳ ಚೂಸಿ ಇದ್ದೀನಿ ಸರ್. 100 ಒಂದು ಸೆಲೆಕ್ಟ್ ಮಾಡೋಂಥ ಬುದ್ಧಿ ಇದೆ ರೀ. ಆ ಥರದ್ದೇ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸುಮಾರು ಎಲ್ಲನೂ ಮಾಡೋದಿಲ್ಲ ಯಾಕಂದ್ರೆ ದುಡ್ಡು ಜಾಸ್ತಿ ಇರೋದಿಲ್ಲ, ಎಲ್ಲನೂ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಚೂಸಿ ರೀ. ಹಾಗಾಗಿ ಶ್ರೀತತ್ವ ನಿಧಿದು ಒಂದು ರಾಗಮಾಲಾ ಪೇಂಟಿಂಗ್ ಪುಸ್ತಕ ಇದೆ ರೀ ನನ್ನ ಹತ್ರ. ಉದಾಹರಣೆ ಇದಾವ್ರಿ, ರೇರ್, ಎಲ್ಲೂ ನೋಡಕ್ ಸಿಗಂಗಿಲ್ಲ ಅವೆಲ್ಲ. ಆ ಥರದ್ದೆಲ್ಲ ಸುಮಾರಿದೆ ಸರ್. ಈಗ ಚಿತ್ರ ಈ ಕಲಾ ರಚನೆ ಮಾಡ್ತಾ ಇದ್ದಾಗ ಮಾಡ್ತೀರಿ, ಅದರ ಬೇರೆ ಆಸಕ್ತಿ ಏನಿದೆ ವಿಜಯ ಆಗರಗುಂಡಿಗೆ? ಬೇರೆ ಏನಿಲ್ರಿ, ಮ್ಯೂಸಿಕ್ ಕೇಳ್ತೀನಿ ರೀ. ನಾವು ಒಳ್ಳೆ ಮ್ಯೂಸಿಕ್ ಲಿಸ್ನರ್ ಸರ್. ನನಗೆ ಲೈಟ್ ಕ್ಲಾಸಿಕಲ್ ನನ್ನ ಫೇವ್ರೇಟ್ ರೀ. ಲೈಟ್ ಕ್ಲಾಸಿಕಲ್ ಮಾತ್ರ ಕೇಳ್ತೀನಿ. ನಂಗೆ 24 ಗಂಟೆ ಮ್ಯೂಸಿಕ್ ಕೇಳೋ ಅಭ್ಯಾಸ ಸರ್. ಅದು ಬಿಟ್ಟರೆ ಬೇರೆ ಏನೋ ಹ್ಯಾಬಿಟ್ಸ್ ಇಲ್ಲ. ಈಗ ವಿಜಯ ಆಗರಗುಂಡಿಗೆಯರು ಒಬ್ಬ ಕಲಾವಿದ ಇಷ್ಟು ದೊಡ್ಡದಾಗಿ ಎತ್ತರಕ್ಕೆ ಬೆಳಿಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಈಗ ಬೆಳಗಿದ್ದೀರಿ, ಬಹಳ ಹೆಮ್ಮೆಯ ಕಲಾವಿದರಾಗಿ ನಮ್ಮ ಮುಂದೆ ಕೂತಿದ್ದೀರಿ. ಈಗ ನೀವು ಈ ರೀತಿಯ ಒಬ್ಬ ಕಲಾವಿದ ಆಗ್ಬೇಕಾದ್ರೆ ನಿಮ್ಮಲ್ಲಿ ಸಾಕಷ್ಟು ಜನ ಪ್ರಭಾವ ಬೀರಿರ್ಬೇಕಲ್ಲ, ಅಂತ ಕಲಾವಿದರು ಯಾರು ಅಂತ? ಅದೇ ಹೇಳಿದ್ನಲ್ಲ ಸರ್, ನಯನಾ ದೇವಿ ರೀ. ಅವ್ರು ಎಷ್ಟು ದೊಡ್ಡವರಾಗಿದ್ರು ನಮ್ಗೆ ಅನಿಸ್ತೇ ಇರಲಿಲ್ಲ, ಇಂಥವ್ರ ಜೊತೆಗೆ ನಾನು ಕೂಡ್ತೀನಿ ಅಂತ ಅನಿಸ್ತಿರ್ಲಿಲ್ಲ. ವಾದಿರಾಜರು ಹಂಗೆ ಇದ್ರು. ಕನಕಮೂರ್ತಿಯವ್ರ ಜೊತೆಗೆ ಇದ್ದೆ ಸರ್. S.M. ಪಂಡಿತ್ ರೀ. ಇವರೆಲ್ಲರ ಜೊತೆಗೆ ಒಡನಾಟ ಇತ್ತು ಸರ್. ನಂಗೆ ಈಗೂ ಅನ್ಸೋದೇ ಇಲ್ಲ ಸರ್, ನಾನು ಇಷ್ಟು ಬೆಳೆದಿದ್ದೀನಿ ಅಂತ ಅನ್ಸೋದೇ ಇಲ್ಲ ನನಗೆ. ನಾನು ವಾಪಸ್ ತಿರುಗಿ ನೋಡಿದಾಗ ಇದೆಲ್ಲ ನಾನು ಮಾಡ್ಲಿಕ್ಕೆ ಸಾಧ್ಯ ಇತ್ತಾ ಅಂತ ಅನಿಸ್ತದೆ ಸರ್. ಯಾಕಂದ್ರೆ ನಾನು ಚೈಲ್ಡ್ಹುಡ್ ನೋಡಿದಾಗ ನನ್ಗೆ ಅದು ಅನಿಸ್ತದೆ. ನಮ್ಮ ತಾಯಿ ಜೊತೆಗೆ ಸರ್ ನಾನು ದನ ಕಾಯ್ತಿದ್ದೆ ರೀ. ಆಮೇಲೆ ಹೆಂಡೆ ಹೊತ್ಕೊಂಡು ಬರ್ತಿದ್ದೆ, ಎಲ್ಲ ಕೆಲಸ ಮಾಡ್ತಿದ್ದೆ. ಹಾಲು ಮಾರ್ತಿದ್ದೆ ಸರ್, ಹಾಲು ಕೊಡಕ್ಕೆ ಹೋಗ್ತಿದ್ದೆ. ಬೆಳೆದಿನ ಅನ್ನೋದನ್ನು ಗೊತ್ತಿಲ್ಲ ಸರ್ ನನಗೆ. ಯಾಕಂದ್ರೆ ನನಗೆ ಇತ್ತಿತ್ತಲಾಗಿ ಹೆಂಗಾಗಿದ್ದೀನಿ ಅಂದ್ರೆ ಸರ್, ನನಗೆ ದುಡ್ಡಿದ್ರು ಆರಾಮಿರ್ತೀನಿ, ಇರ್ದಿದ್ರು ಆರಾಮಿರ್ತೀನಿ ಸರ್. ಹಂಗಾಗ್ಬಿಟ್ಟಿದ್ದೀನಿ ಸರ್. ಹಾಗೆ ಅಂತ ಬಹಳ ಕಷ್ಟ ಅನುಭವಿಸಿದ ದಿನ ಬಹಳ ಅನುಭವಿಸಿದ್ದೀನಿ. ಅವೆಲ್ಲ ಬಹಳ ಕಷ್ಟ ಅನುಭವಿಸಿದ ದಿನಗಳದಾವ ಸರ್. ನಮ್ಮ ಮನೆಯಿಂದ ಆಚೆ ಬಂದಾಗ್ರಿ ಯಾರ್ಯಾರೋ ನಂಗೆ ಹೆಲ್ಪ್ ಮಾಡಿದಾರೆ ಸರ್. ಅವ್ರನ್ನೆಲ್ಲ ನೆನೆಸ್ಬೇಕು. ಒಬ್ರು ರೆಸಿಡೆನ್ಸ್ ಸ್ಕೂಲ್ನಲ್ಲಿ ಒಬ್ರು ನಳಿನಿ ಅಂತ ಒಬ್ರು ಟೀಚರ್ ಇದ್ರು ಸರ್. ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ರು ಸರ್. ನಿಮಗೆ ಈ ರೀತಿಯ ಒಂದು ಕಷ್ಟ, ಮತ್ತೊಂದು ಲಂಡನ್ ಅಂತ ಬಹಳ ದೊಡ್ಡ ರಾಜಮನೆತನದೊತ್ತಿಗೆ ಕೂಡ ಒಂದು ಸಂಬಂಧ, ಒಂದು ಆಶ್ಚರ್ಯ ಅಂತ ಅನಿಸುವುದಿಲ್ಲ ಇದು ಎಲ್ಲ? ಮೊದಲು ಅನಿಸ್ತಿತ್ತು ಸರ್, ನಂಗೆ ಆಶ್ಚರ್ಯ ಅನಿಸ್ತಿತ್ತು. ಆಮೇಲೆ ಎಲ್ಲ ಅದು ಮೊದಲೇ ಅದೆಲ್ಲ ಆಯೋಜಿತ ಇರ್ತದೆ ಅನಿಸ್ತದೆ ಸರ್, ಗೊತ್ತಿಲ್ಲ ನನಗೆ. ಈಗ ಮುಖ್ಯವಾಗಿ ಈಗ ಸಂಗೀತ ಕಲಾವಿದರು, ಮೇರು ಕಲಾವಿದರು ಕೂಡ ನಿಮ್ಮೊಟ್ಟಿಗೆ ಸಂಪರ್ಕ, ಅವರಿಂದ ಪ್ರೇರಿತರಾಗಿದ್ದೀರಲ್ಲ. ಯಾರು ಮುಖ್ಯವಾಗಿ ಯಾರನ್ನು ನೆನೆಸ್ಕೊತೀರಿ? ಬೇಗಂ ಅಖ್ತರ್ ನನ್ನ ಫೇವ್ರೇಟ್ ರೀ ಸರ್. ಅವರ D.K. ಪಟ್ಟಮಾಳ್ ಕರ್ನಾಟಕಿ ಸಂಗೀತ ರೀ. ಶೋಭಾ ಗುಟ್ಟು ರೀ, ನಮ್ಮವರೇ ಬೆಳಗಾಂನವರು. ಒಬ್ಬ ಕಲಾವಿದ ಆಕ್ಚುಲಿ ಕೇವಲ ಇಷ್ಟಕ್ಕೆ ಸೀಮಿತ ಆಗುದಿಲ್ಲ, ಜನಪದ ಕಲಾ ಪ್ರಕಾರಗಳ ಮೇಲೆ ಬಹಳ ಪ್ರಭಾವಿತನಾಗ್ತಾನೆ. ಆ ನೆಲೆಯಲ್ಲಿ ನನ್ನ ಲೆದರ್ ಪಪೆಟ್ ಶೋ ಮಾಡೋರ ಜೊತೆಗೆಲ್ಲ ಅಲಿತಿದ್ದಾರೆ ನಾನು ಒಂದು ಟೈಮ್ನಲ್ಲಿ. ಈಗನೂ ನನ್ನ ಹತ್ರ ಇರೋ ಜಾಸ್ತಿ ವಸ್ತುಗಳು ಜನಪದ ವಸ್ತುಗಳೇ ಸರ್. ನಿಮ್ಮ ಈ ಸಾಧನೆಗೆ ಅನೇಕ ರೀತಿಯ ಪ್ರಶಸ್ತಿಗಳು, ಗೌರವಗಳು ಕೂಡ ಬಂದಿವೆ. ಮುಖ್ಯವಾಗಿ ನೀವು ನೆನಪು ಮಾಡ್ಕೊಳ್ಳುವಂತ ಪ್ರಶಸ್ತಿಗಳು ಯಾವುದು ಸರ್? ನನಗೆ ಬಹಳ ಈಸಿಯಾಗಿ ಬಂದಿರೋದಂದ್ರೆ ಗೌರವ ಡಾಕ್ಟರೇಟ್ ಗುಲ್ಬರ್ಗ ಯೂನಿವರ್ಸಿಟಿ. ನನಗೆ ಗೊತ್ತೇ ಇರಲಿಲ್ಲ. 2013 ರಾಜ್ಯೋತ್ಸವ ಪ್ರಶಸ್ತಿ ರೀ. ಇತ್ತಿತ್ತಲಾಗಿ ಒಂದು ವೆಂಕಟಪ್ಪ ಪ್ರಶಸ್ತಿ
ಪ್ರಶಸ್ತಿ ಬಂತು. ನನ್ನ ಜೀವನದೊಳಗೆ ಯಾವತ್ತೂ ಎಣಸೇ ಇರಲಿಲ್ಲ ರೀ. ನಮ್ಗೆ ಅಕಾಡೆಮಿ ಅವರು ಸರ್ ಇನ್ನೂ ನಂಗೆ ಹಿರಿಯ ಕಲಾವಿದರಂತ ಪ್ರಶಸ್ತಿ ಕೊಟ್ಟಿಲ್ಲ. ಅಂತ ಪೀರಿಯಡ್ ಒಳಗೆ ಇವೆಲ್ಲ ಬರ್ತಾವಂದ್ರೆ ಆಶ್ಚರ್ಯ ಅನಿಸ್ತದೆ ಸರ್. ನಿಜಕ್ಕೂ ಹೌದು. ನನ್ನ ನಂತರ ಕೂಡ ಈ ಕಲೆ ಉಳಿಬೇಕು, ಬೆಳಿಬೇಕು ಅಂತ ಆ ರೀತಿ ಶಿಷ್ಯ ಪರಂಪರೆಯನ್ನು ಏನಾದ್ರು ಬೆಳೆಸಿದ್ದೀರಾ? ಇದು ಬಹಳ ಕಷ್ಟದ ವಿಷಯ ರೀ ಸರ್. ಯಾಕಂದ್ರೆ ನಮ್ಮ ಗುಲ್ಬರ್ಗ ಹೆಂಗಿದೆ ಅಂದ್ರೆ ಸರ್, ನಾನು ಪ್ರಯತ್ನ ಮಾಡಿದೆ ಸರ್, ಅದನ್ನ ಶಿಷ್ಯರನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಅದು ನನ್ನ ಕೈಲಿಂದ ಆಗ್ಲಿಲ್ಲ ಸರ್. ಕಲಾವಿದರ ಲೋಕದಲ್ಲಿ ಕೂಡ ಒಂದು ರೀತಿಯ ಕೊರಗು, ದುಮ್ಮಾನ, ಆತಂಕ ನಿಮ್ಮನ್ನು ಕೂಡ ಕಾಡಿದೆ. ಬಹಳ ಕಾಡ್ಸಿದಾರೆ ಸರ್, ಜನರು ಬೇಕಾದಷ್ಟು ಕಾಡ್ಸಿದಾರೆ ಸರ್. ಆ ರೀತಿಯಲ್ಲೇ ಕಲಾವಿದರೆ ಕಾಡ್ಸಿದ್ದಾರೆ, ಬೇಕಾದಷ್ಟು ಕಾಡ್ಸಿದ್ದಾರೆ. ವಿಜಯ ಹಾಗರಗುಂಡಿಗೆಯವರು ಒಬ್ಬ ಒಳ್ಳೆ ಕಲಾವಿದ, ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಂತ ಕಲಾವಿದರು, ಸಾಕಷ್ಟು ಗೌರವ, ಪ್ರಶಸ್ತಿ, ಸನ್ಮಾನಗಳಿಗೆ ಪಾತ್ರರಾದವರು. ಆದ್ರೆ ನಿಮ್ದು ಒಂದು ಸನ್ಯಾಸಿಯ ಬದುಕನ್ನ ನೀವು ಮಾಡ್ತಾ ಇದ್ದೀರಿ. ಈ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಸ್ವಲ್ಪ ನನ್ಗೇನು ವೈಯಕ್ತಿಕ ಏನೂ ಇಲ್ಲೇ ಅಲ್ಲ, ನಾನು ಒಬ್ಬನೇ ರೀ ಸರ್. ಏಕಾಂಗಿ ಬದುಕು. ಮದುವೆ ಮಾಡ್ಕೊಳ್ಳಿಲ್ಲ ಸರ್. ಆಮೇಲೆ ನಮ್ಮ ತಂದೆ ತಾಯಿದು ಅದೆಲ್ಲ ಇದ್ದಾಗ ನನ್ಗೆ ಯಾಕೇನೋ ಮದುವೆ, ಹೆಂಡತಿ ಮಕ್ಕಳು ಎಲ್ಲ ಬೇಡ ಅನಿಸ್ತಿತ್ತು. ಹಾಗಾಗಿ ಮದುವೆ ಮಾಡ್ಕೊಳ್ಳಿಲ್ಲ ಸರ್. ಈ ಒಂದು ಕಲೆಯನ್ನ ಬೆಳೆಸ್ಬೇಕಲ್ಲ, ಮುಂದೆ ನಿಮ್ಮ ಮಾರ್ಗದರ್ಶನ ಏನು ಅಂತ? ಇಲ್ಲ ಸರ್, ನಾನೇನು ಕಾಂಟ್ರಾಕ್ಟ್ ತಗೊಂಡಿಲ್ಲ ಸರ್. ಯಾಕಂದ್ರೆ ನನ್ಗೆ ಯಾರು ಹೇಳಿದ್ರ ಸರ್? ಯಾರು ಹೇಳಲಿಲ್ಲ ನನಗೆ. ಸುರ್ಪುರ್ ಪೇಂಟಿಂಗ್ ಯಾರಿಗೂ ಗೊತ್ತಿರಲಿಲ್ಲ. ಸುರ್ಪುರ್ ಪೇಂಟಿಂಗ್ ಎಲ್ಲ ಮ್ಯೂಸಿಯಂ ಒಳಗೆ ಸುರ್ಪುರ್ ಪೇಂಟಿಂಗ್ ನ ಇದು ಮೈಸೂರು ಶೈಲಿ ಚಿತ್ರ ಅಂತ ಬರೀತಿದ್ರು, ತಂಜಾವೂರು ಶೈಲಿ ಅಂತ ಬರೀತಿದ್ರು. ಅಂತ ಕಾಲ ನಾನು ಆ ಕಾಲದೊಳಗೆ ಸುರ್ಪುರ್ ಅನ್ನೋದು ಅದಕ್ಕೊಂದು ಇಂಡಿವಿಜುವಲ್ ಹೆಸರು ಕೊಡೋ ಸಲುವಾಗಿ ಎಷ್ಟು ಒದ್ದಾಡಿದ್ದೀನಿ ನನಗೆ ಗೊತ್ತು ಸರ್. ಅದಕ್ಕಿಂತ ಮುಂಚೆ ಜಗದೀಶ್ ಮಿತ್ತಲ್ ಅವರು ಆ ಕೆಲಸ ಮಾಡಿದ್ರು ಸರ್. ಸುರ್ಪುರ್ ಪೇಂಟಿಂಗ್ ಮೊದಲು ಗುರುತಿಸಿದವರು ಜಗದೀಶ್ ಮಿತ್ತಲ್ ಅವರು ಸರ್. ಅವ್ರಾದ್ಮೇಲೆ ಜಯಪ್ಪ ಸ್ವಾಮಿ ಅಂತ ಬಂದ್ರು. ಅದಾದ್ಮೇಲೆ ನಾನೇ ರೀ ಮೂರನೇದವ್ರಿ. ಎಲ್ಲರೂ ಎತ್ಕೊಂಡು ಹೋದ್ರು, ಮಾರಾಟ ಮಾಡಿದ್ರು, ಡೀಲರ್ ಹತ್ರ ಮಾರಿದ್ರು, ಆ ಥರ ಇದ್ರು ಜನ ಅಷ್ಟೇ. ಆದ್ರೆ ಯಾರು ಅದನ್ನ ರೆಕಗ್ನೈಸ್ ಮಾಡಬೇಕು, ಒಳ್ಳೆ ಕೆಲಸ ಅಂತ ಯಾರು ಅದ್ರ ಸಲುವಾಗಿ ಏನೋ. ಇವತ್ತು ಗರುಡಾದ್ರಿ ಕಲೆ ಅಥವಾ ಸುರ್ಪುರ ಕಲೆಯ ರಚನೆಗಳು ಅಥವಾ ಕೃತಿಗಳು ಜಗತ್ತಿನಾದ್ಯಂತ ಇರುವುದು ನಿಮ್ಮ ಕಾರಣಕ್ಕಾಗಿ ಅಷ್ಟೇ ಸರ್. ಯಾಕಂದ್ರೆ ಅದು ಇಲ್ದಿದ್ರೆ ಆ ಕೆಲಸ ನಂಗೆ ಗೊತ್ತಿಲ್ಲ ಸರ್. ಅದು ನಾನು ಮಾಡ್ಬೇಕನ್ನೋ ಉದ್ದೇಶನೂ ನನಗಿರ್ಲಿಲ್ಲ, ನನಗೆ ಏನೋ ಗೊತ್ತಿರಲಿಲ್ಲ ಸರ್. ಈಗ ನೀವೇ ಅದಕ್ಕೊಂದು ಮೌಲ್ಯ ಕಟ್ಟಿ ಹಸ್ತಾಂತರ ಮಾಡುವಾಗ ಅಥವಾ ಇನ್ನಿತರ ಕೇಳುವಾಗ, ಕೊಡುವಾಗ ಅದಕ್ಕೆ ಎಷ್ಟು ಬೆಲೆ ಬಾಳ್ತಾ ಇತ್ತು ವಿಜಯ ಹಾಗರಗುಂಡಿಗೆ ಅವರು? ಸರ್, ನಾನು ಆಗಿನ ಕಾಲಕ್ಕೂ ಎಷ್ಟೋ ಜನರಿಗೆ ನನ್ಗೆ ಹೊಸದು ಮಾಡಿ ಕೊಡು, ಹಳೇದು ತಗೊಂಡು ಹಂಗೆ ಕಲೆಕ್ಟ್ ಮಾಡಿದ್ದು. ಅದ್ರ ಮೇಲೆ ದುಡ್ಡು ಕೊಡು ಅಂತ ಕೇಳಿದವರು ಅದಾರ ಸರ್. ಅದ್ರ ಮೇಲೆ ದುಡ್ಡು ಕೊಟ್ಟಿನಿ ಸರ್. 10,000 5,000 ಕೊಟ್ಟು ಕಲೆಕ್ಟ್ ಮಾಡಿದ್ದೇನೆ. ನಂಗೆ ಅವಶ್ಯಕತೆ. ಈಗ ನೀವು ಹೊಸದಾಗಿ ಒಂದು ಗರುಡಾದ್ರಿ ಕಲೆಯ ರಚನೆಯನ್ನ ಮಾಡಿ ಒಬ್ಬರಿಗೆ ಕೊಡಬೇಕಾದ್ರೆ ಎಷ್ಟು ಮೌಲ್ಯವನ್ನ ಹೊಂದಿರ್ತದೆ ಅದು ಅಂತ? ಗರುಡಾದ್ರಿ ಕಲೆ ನಾನೀಗ ರಿಪ್ರೊಡಕ್ಷನ್ ಮಾಡೋದೇ ಇಲ್ಲ ರೀ. ಮೊದಲು ಮಾಡ್ತಿದ್ದೆ ಸರ್. ಈಗ ನೀವು ಸಬ್ಜೆಕ್ಟ್ ಹೇಳಿದ್ರೆ ಮಾಡ್ತೀನಿ ಸರ್. ಈಗ ನನಗೆ ಒಳ್ಳೆ ಬೆಲೆ ಇದೆ. ನಾನು ಡ್ರಾಯಿಂಗೇ 1,00,000 ರೂಪಾಯಿಗೆ ಮಾರ್ತೀನಿ ಸರ್. ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರಾಯಿಂಗ್ ರೀ. ಹಾಗಾಗಿ ಸರ್ವೈವ್ ಆಗ್ತಿದ್ದೀನಿ ಸರ್. ಅಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಹಳ ಮುಖ್ಯವಾಗಿ ಇನ್ನೊಂದು ನಿಮ್ಮಲ್ಲಿ ಈ ಲೋಹ ಶಿಲ್ಪಗಳ ಬಗ್ಗೆ ಗಮನಿಸ್ತಾ ಇದ್ದಾಗ ಮುಖ್ಯವಾಗಿ ಯಾವುದೆಲ್ಲ ನಿಮ್ಮಲ್ಲಿ ಮೂರ್ತಿ ಸಂಗ್ರಹಗಳಿವೆ? ಈ ಭಾಗನಾಗ ಸಿಗೋ ಜಾಸ್ತಿ ಅದಾವ ಸರ್. ಇಲ್ಲಿ ಚಾಲುಕ್ಯನ ಒಂದು ಜೈನ್ ಸ್ಕಲ್ಪ್ಚರ್ ಇದೆ ಸರ್ ನನ್ನ ಹತ್ರ. ರಾಷ್ಟ್ರಕೂಟರದ್ದು ಇದಾವೆ ಸ್ವಲ್ಪ. ಆಮೇಲೆ ಬೇರೆ ಕಡೆ ಬೇರೆ ಮ್ಯೂಸಿಯಂನ ನೋಡೋಕ್ಕೂ ಸಿಗಂಗಿಲ್ಲ ರೀ. ಅವು ಭಾಳ ರೇರ್ ಇರೋವ್ರೆ, ಅಂಥವೆಲ್ಲ ಇದಾವ್ರಿ. ನಮಗೊಂದು ಕೊರಗಿದೆ ವಿಜಯ ಹಾಗರಗುಂಡಿಗೆ ಅವರೇ, ನೀವು ಸಂಗ್ರಹ ಮಾಡಿದ್ದು ನಿಮ್ಮಲ್ಲಿಗೆ ನಿಂತು ಬಿಡ್ತದಲ್ಲ ಅಂತ? ಇಲ್ಲ ಸರ್, ಯಾವುದೂ ನಿಲ್ಲೋದಿಲ್ಲ ಸರ್. ಇಲ್ಲ ಸರ್, ಸ್ವಲ್ಪ ಟೈಮ್ ಸಲುವಾಗಿ ಮರೆಯಾಗಿರ್ತದೆ ಅಷ್ಟೇ, ಯಾವುದೂ ನಿಲ್ಲೋದಿಲ್ಲ. ಈಗ ಸುರಪುರ ಕಲೆ ಅಥವಾ ಗರುಡಾದ್ರಿ ಕಲೆಯನ್ನ ಕಾರ್ಯವನ್ನ ಮಾಡಿ ಜಗದಗಲ ನೀವು ಹೆಸರುವಾಸಿಯಾಗಿದ್ದೀರಿ. ಈಗ ನಿಮ್ಮ ಕೈಯಿಂದಲೇ ಅದು ರಚನೆ ಆಗ್ತಾ ಇಲ್ಲ. ಇದು ಒಂದು ನಿಂತ ಹಾಗೆ ಅನಿಸುವುದಿಲ್ಲ ನಿಮಗೆ? ಅದು ನನಗೆ ಗೊತ್ತಿಲ್ಲ ಸರ್, ಅದು ಯಾಕೆ ನನ್ಗೆ ಹಂಗಾಯ್ತು ಗೊತ್ತಿಲ್ಲ. ಕೆಲವೊಂದು ಸಾರಿ ಪರ್ಸನಲ್ ವಿಷಯಕ್ಕೆ ಬಂದಾಗ ರೀ ಬೇಡಪ್ಪ ಅನಿಸ್ತು. ಯಾರ ಸಲುವಾಗಿ ಎಷ್ಟೆಲ್ಲ ದುಡ್ದು ಅದೆಲ್ಲ ಮಾಡಿ ಯಾರಿಗೋ ಕೊಟ್ಟು, ಯಾರೋ ತಿಂದು ಕಳ್ಳರ ಥರ ಕೊಳ್ಳೆ ಹೊಡೆದು ಅನಾಥವಾಗಿ ನಿಂತಿದ್ದೆ ಸರ್. ಏನಿರಲಿಲ್ಲ ನನ್ನ ಹತ್ರ, ಇರೋಕ್ಕೆ ಜಾಗ ಇರಲಿಲ್ಲ. ಅಂತ ಟೈಮ್ನಲ್ಲಿ ಮಿಸ್ಸೆಸ್ ಉಪ್ಪಿನ್ ರೀ, ಮಂಗಲ ಉಪ್ಪಿನ್ ಅಂತ, ಅವರು ನನಗೆ ಆ ಜಾಗ ಕೊಟ್ಟು ಅವ್ರ ಹತ್ರ 5 ವರ್ಷ ಇದ್ದು ಏನು ಒದ್ದಾಡಿದೆ ಸರ್. ಇದೆಲ್ಲ ದುರಂತದ ಜೀವನ. ಅದು ಬೇರೆಯವರಿಂದ ಅಲ್ಲ, ನಮ್ಮವರಿಂದ ಸರ್. ಅಂದಾಗ ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು ಸರ್? ನಾನು ಯಾವತ್ತು ಅಷ್ಟೆಲ್ಲ ಅರ್ನ್ ಮಾಡಿದ್ರು ಯಾವತ್ತು ನನ್ನ ಅಕೌಂಟ್ ಒಳಗೆ 10 ರೂಪಾಯಿ ನಾನು ಇಟ್ಕೊಂಡಿಲ್ಲ ಸರ್. ಸುಮಾರು ದುಡ್ಡು ಬಂದಿದೆ ಸರ್, ಇಲ್ಲ ಅಂತಲ್ಲ. ದುಡ್ಡು ಕರ್ಸಿದ್ರೆ ಭಾಳ ಇಟ್ಕೋಬೋದಾಗಿತ್ತು. ಈಗ ನಿಮ್ಮ ಬಗ್ಗೆ ನೀವು ನೆನೆಸ್ಕೊಂಡಾಗ ನಿಮ್ಮ ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ನಂಗೆ ಏನೂ ಅನ್ಸೋದಿಲ್ಲ ಸರ್, ಏನೂ ಅನ್ಸೋದಿಲ್ಲ. ಅವತ್ತು ಹೆಂಗಿದೆ ಇವತ್ತು ಹಂಗೆ ಇದ್ದೇನೆ ಸರ್. ನಾನು ಏನು ತುಂಬಾ ಒಳ್ಳೇದು. ಯಾಕಂದ್ರೆ ಎಷ್ಟು ಎತ್ತರಕ್ಕೆ ಏರಿದ್ರು ನಾನು ಸಣ್ಣವನೇ, ನನ್ನಿಂದ ದೊಡ್ಡ ಕೊಡುಗೆ ಸಂದಿದೆ ಅನ್ನೋ ಅಹಂ ಇಲ್ಲ ಸರ್. ತುಂಬಾ ಒಳ್ಳೇದು ಡಾಕ್ಟರ್ ವಿಜಯ ಹಾಗರಗುಂಡಿಗೆ ಅವರೇ. ಸಾಧನೆಯ ತುತ್ತ ತುದಿಯಲ್ಲಿದ್ದರೂ ಕೂಡ ನನಗಿಂತ ಕಿರಿಯರಿಲ್ಲ ಅಂತ ಶರಣರು ಹೇಳಿದ ಹಾಗೆ ನೀವು ನಿಮ್ಮ ಕಲಾ ಜೀವನವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಇಡೀ ಬದುಕೆ ಕಲೆಯೊಂದಿಗೆ ಮಿಳಿತ ಆಗಿದೆ. ಸುಖ ದುಃಖಗಳಿದ್ರು ನೀವು ಮಾತಾಡ್ತಾ ಇರೋದು ಕಲೆಯ ಜೊತೆ. ಹೀಗೆ ಇಡೀ ಬದುಕನ್ನ
ಕಲೆಗಾಗಿ ಮುಡಿಪಿಟ್ಟು ಜಗತ್ತಿನಾದ್ಯಂತ ಹೆಸರನ್ನು ಗಳಿಸಿದಿರಿ. ಇವತ್ತು ಇಡೀ ಭಾರತೀಯ ಕಲಾ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುವಂತೆ ಆದದ್ದು ಕೂಡ ಒಂದು ದೊಡ್ಡ ವಿಸ್ಮಯ. ಪ್ರಶಸ್ತಿಗಳು ಎಲ್ಲವೂ ಬರುತ್ತದೆ ಅಂತ ಅಲ್ಲ, ಬಟ್ ಒಂದು ಆತ್ಮತೃಪ್ತಿಯಿಂದ ಕಲೆಗಾಗಿ ದುಡಿದಂಥ ಒಂದು ಮನಸ್ಸು ಡಾಕ್ಟರ್ ವಿಜಯ ಹಾಗರಗುಂಡಿಗೆ ಅವರದು. ನಿಮ್ಮದು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಕಲಾ ಜೀವನ. ನಿಮಗೆ ಉತ್ತರೋತ್ತರ ಯಶಸ್ಸು ಭವಿಷ್ಯ ಇರಲಿ ಅಂತ ಹಾರೈಸ್ತಾ, ಮಾತೆ ಕತೆ ಈ ಮಾತಿನ ಮಂಟಪದಲ್ಲಿ ಜೊತೆಯಾಗಿರೋದಕ್ಕೆ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಅತಿಥಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಡಾಕ್ಟರ್ ವಿಜಯ್ ಹಾಗರಗುಂಡಗಿ. ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್.